Dr. Raju, you are a public asset. I tell you, I dare say that you are a public asset. ಕ್ರಾನಿಕ್ ಕಿಡ್ನಿ ಡಿಸೀಸ್ ಡಯಾಗ್ನೈಸ್ ಮಾಡಿದ ತಕ್ಷಣ 50% ಪ್ರಾಣ ಹೊಟ್ಟೋಗಿರುತ್ತೆ. ಯಾವಾಗಪ್ಪ ನಾನು ಡಯಾಲಿಸಿಸ್ ಯಾಕಂದರೆ ದರ್ ಇಸ್ ನೋ ಮೆಡಿಕೇಶನ್ಸ್. ಏನು ಮೆಡಿಕೇಶನ್ ಕೊಡ್ತಾರೆ ಜಸ್ಟ್ ಟು ಸಪ್ರೆಸ್ ಇಟ್ ಟು ಎಕ್ಸ್ಟೆಂಡ್ ದ ಡಯಾಲಿಸಿಸ್ ಪೀರಿಯಡ್, ರಿವರ್ಸ್ಗಲ್ಲ. ಸೊ ಆದ್ದರಿಂದ ಅವ್ರಿಗೆ ಏನು ಹೇಳ್ತೀನಿ ಅಂತಂದರೆ ಕೊಲೆಸ್ಟ್ರಾಲ್ ಟ್ಯಾಬ್ಲೆಟು ಮತ್ತು ಬ್ಲಡ್ ಥಿನ್ನರ್ಸು, ಗ್ಯಾಸ್ಟ್ರಿಕ್ ಟ್ಯಾಬ್ಲೆಟ್ಸು, ಇಟ್ ಇಸ್ ವೆರಿ ಹಾರ್ಮ್ಫುಲ್ ಟು ದ ಕಿಡ್ನಿ ಆ್ಯಂಡ್ ಗಟ್ ಸಿಸ್ಟಮ್ ಆ್ಯಂಡ್ ಲಿವರ್ಗೆ. ರಾಗಿ ಸಿರಿಧಾನ್ಯ ತಿಂದರೆ ಹೋಗ್ತದೆ ಅನ್ನೋದು ತಪ್ಪು ಕಲ್ಪನೆ. ರಾಗಿಯೂ ಅಷ್ಟೇ, ಸಿರಿಧಾನ್ಯನೂ ಅಷ್ಟೇ. 70% ಶುಗರ್ಸ್ ಇರ್ತದೆ. ಇಟ್ ನೆವರ್ ದಟ್ ಟು ವೆನ್ ದ ಬಾಡಿ ಈಸ್ ಹ್ಯಾವಿಂಗ್ ಡಯಾಬಿಟೀಸ್, ಸರ್ಜಿಕಲ್ ಇಂಟರ್ವೆನ್ಷನ್ ಈಸ್ ಆಲ್ಸೋ ವೆರಿ ಡೇಂಜರಸ್. ಆಮೇಲೆ ಅವರಮ್ಮ ಅಳ್ತಾ ಇದ್ದಾರೆ, ಸರ್ ಲಕ್ಷಾಂತರ ರೂಪಾಯಿ ಸಾಲವೆಲ್ಲ ಮಾಡೋದು ಎಲ್ಲೂ ಇಲ್ಲ, ಎಲ್ಲಾದರೂ ಇಷ್ಟೇನೇ ಇಲ್ಲ ಅಂದರೆ ಯು ಕ್ಯಾನ್ ಇಮ್ಯಾಜಿನ್ ದಟ್ ವಾಟ್ ಅವರ್ ಬಾಡಿ ಈಸ್ ಹ್ಯಾವಿಂಗ್ ಎನಾರ್ಮಸ್ ಪವರ್, in which what I have developed is maybe small, triggering catalyst with defined food. Disorders I have explained. Other diabetes 100% ರಿವರ್ಸ್ ಮಾಡ್ಬೋದು. ರಿವರ್ಸ್ ಆಗಲಿಲ್ಲ ಅಂದರೆ ಹೆಂಗೆ ಅವರು 90 ಯೂನಿಟ್ ಇನ್ಸುಲಿನ್ ಬಿಡ್ತಾರೆ? ರಾಜು ಅವರೇ, ಈಗ ದ ಡೀಟೇಲ್ಸ್ ದಟ್ ಯು ಆರ್ ಪ್ರೊವೈಡಿಂಗ್ ಈಸ್ ಪ್ರೊವೋಕಿಂಗ್ ಎ ಫಂಡಮೆಂಟಲ್ ಕ್ವಶನ್ ಪೀಪಲ್ ಲೈಕ್ ಮೀ. ಅದೇನೆಂದರೆ ಫಿಸಿಯಾಲಜಿನ ನೀವು ಪೂರ್ತಿ ಈಗ ನೀವು ಫಿಸಿಯಾಲಜಿನ ತಿಳಿದು ಇಷ್ಟೊಂದೆಲ್ಲ ಇದು ಮಾಡಲಿಕ್ಕಾಗಲ್ಲ, ಹೇಗಿದು? ಇಟ್ಸ್ ಅ ಬ್ಯೂಟಿಫುಲ್ ಕ್ವಶನ್, ಸೈಂಟಿಫಿಕ್ ಕ್ವಶನ್. ಇಸ್ ಇನ್ ದ ವರ್ಲ್ಡ್ ಮೆಡಿಕಲ್ ಸೈನ್ಸ್ ದೇ ಕುಡ್ ಏಬಲ್ ಟು ನಾಕ್ ದ ಬ್ಲಡ್ ಸರ್ಕ್ಯುಲೇಷನ್ ಸಿಸ್ಟಮ್ ಬಿಟ್ವೀನ್ 2 mm to 25 mm whenever the organ get degenerated and that arteries get blocked. Down the line, when it comes to the cellular level, there is no science. That is basically in cellular level, the size is 1 micron to 20 micron. 1 micron means 1 by 1000 mm. That is one way. This one is surgical intervention, whatever the problem may be there, through stent, bypass or whatever it is. So, that too, when the body is having diabetes, surgical intervention is also very dangerous. ಈಗ ಹಾರ್ವೆಸ್ಟ್ ಮಾಡ್ತಾರೆ, ಇಲ್ಲಿ ಕಾಲಲ್ಲಿ ಒಂದು ಆರ್ಟ್ರಿನ ಗ್ರಾಫ್ಟಿಂಗ್ ಮಾಡೋಕ್ಕೆ ಡಯಾಬಿಟಿಸ್ ಅದು ಹುಣ್ಣಾಗ್ಬಿಟ್ಟು ಹಂಗೆ ಗ್ಯಾಂಗ್ರೇನೆ ಕೈ ಕಾಲು ಕಟ್ ಮಾಡುವ ಅಂಥ ಪೇಷಂಟು ನನ್ನ ಹತ್ರ ಬಂದಿದ್ದಾರೆ. ಸೆಕೆಂಡ್ ಪಾಯಿಂಟ್ ಹೇಳ್ತೀನಿ, ಅದು ನಿಮಗೆ ಆಶ್ಚರ್ಯ ಅನಿಸುತ್ತೆ. ವೀನಸ್ ಸಿಸ್ಟಮ್, ವೇನ್ಸ್, ಬ್ಯಾಕ್ವರ್ಡ್ ಬ್ಲಡ್ ಫಾರ್ವರ್ಡ್ ಆಗಬೇಕಾದ್ರೆ ಒಳಗಡೆ ಏನಾದರೂ ಆ ಒಂದು ವಾಲ್ವ್ಸು ಡಿಸ್ಫಂಕ್ಷನ್ ಆಯಿತು ಅಂದರೆ ನೋ ಸೈನ್ಸ್ ಅಟ್ ಆಲ್. ವಿಸಿಬಲಲ್ಲಿ 3 ಕಡೆ ನೋಡ್ಬೋದು. ಒಂದು ವೆರಿಕೋಸ್ ವೈನ್, ಇನ್ನೊಂದು ಬೀಜ ಉಂಟು ಕೊಡ್ತಂದರೆ ಟೆಸ್ಟಿಕಲ್ ಮೇಲ್ಸ್ಗೆ ವೆರಿಕೋಸಿಲ್, ಆಮೇಲೆ ಲಿವರ್ ಸ್ಕಾರ್ ಆಗಿ ಅಂದರೆ ಲಿವರ್ ಸಿರೋಸಿಸ್ ಆಗಿ ಈ ಅನ್ನನಾಳದಲ್ಲಿ ಮೇಲೆ ಒಂದು ನಳ ಇದೆ, ಅದು ಡಿಸ್ಫಂಕ್ಷನ್ ಆಯಿತು ಅಂದರೆ ಬರ್ಸ್ಟ್ ಆಫ್ ದ ಬ್ಲಡ್, ವಾಟ್ ವಿ ಕಾಲ್ ಈಸೋಪ್ಯಾಜುಲ್ ವರೈಸ್ ಅಂತ. ಅದರ್ವೈಸ್ ಆಲ್ ಆರ್ಗನ್ಸ್ ಆರ್ ಹ್ಯಾವಿಂಗ್ ದ ಸೇಮ್ ಪ್ರಾಬ್ಲಮ್ಸ್. ದಟ್ ಇಸ್ ದ ರೀಸನ್ ವೈ ಮೇಂಟೆನೆನ್ಸ್ ಮಾಡ್ತಾರೆ ವಿನಃ ಅದನ್ನು ರಿವರ್ಸ್ ಮಾಡಲ್ಲ. ಬಿಕಾಸ್ ಐ ಆಮ್ ನಾಟ್ ಸಪೋಸ್ ಟು ಯೂಸ್ ಕ್ಯೂರ್ ವರ್ಡ್ as per the law. That's the reason why I am not using. But whereas in my science, it will trigger the circulations blood. ಈಗ ಇನ್ನೊಂದು ಕ್ವಶನ್ ಆಗ್ತದೆ ನಿಮ್ಮದು ಮೈಂಡಲ್ಲಿ ಬರ್ಬೋದು, ಹೆಂಗೆ ಪ್ರೂವ್ ಮಾಡ್ತೀರಿ, ಏನು ಟಿಶ್ಯೂ ತೊಗೊಂಡು ಮಾಡಿದಾರೆ ಅಂತಲೂ ಭಯ ಬರ್ತದೆ. ಅದು ಇಟ್ ಇಸ್ ಅ ನ್ಯಾಚುರಲಿ ಯು ಆರ್ ಸೀನಿಯರ್ ಮೋಸ್ಟ್ ಇದು ಪತ್ರಕಾರಲ್ಲಿ. ಸೊ ನ್ಯಾಚುರಲಿ ಬರೀ ಬ್ಲಡ್ ಕ್ವಶನ್ ಕೇಳ್ಬೋದು. ದಟ್ ಆನ್ಸರ್ ಈಸ್ ವೆರಿ ಕ್ಲಿಯರ್ಲಿ ಐ ಆಮ್ ಟೆಲಿಂಗ್ ಯು. ವೆನ್ ದೆರ್ ಈಸ್ ಅ gangrene due to diabetic ulcer, in the world medical science says that only amputation is the solution. The reason why amputation is because there is a one bacteria called Clostridium perfringens. It will heat away like anything the entire cells, the tissues. So immediately cut ಮಾಡಬೇಕಂದ್ರೆ ಡಯಾಬಿಟಿಸ್ ಕಂಟ್ರೋಲ್ ಆಗಿರಬೇಕು. ಈಗ ಒಂದು ಕ್ವಶನ್ ಬರ್ತದೆ, ಆ್ಯಂಟಿಬಯೋಟಿಕ್ ಯಾಕೆ ಹಾಕ್ಕೊಳಕ್ಕಾಗ್ತಾ ಇಲ್ಲ ವರ್ಲ್ಡ್? ಯಾಕೆಂದರೆ antibiotics can be pumped through the blood vessels only. Now blood vessels is dead. In my science, it is a healing, reversing. Those who are proposed for amputation means how it is so. That is the basic principles which I have taken for my science to corroborate with the how other degenerative organs are getting rejuvenated. One thing. Another thing I wanted to tell you the tips. Our body is having more than 80 organs.
Each organs are having its own rules and responsibilities. And each organs having its own taste, its own nutrients, its own enzymes, its own hormones. Now the world medical science not able to identify that what is the roles and responsibility of each organ, except few. What are the taste of each organ? Only our gut knows. Gut is the second brain of our body. That is the reason why in US nowadays they are even giving fecal materials from Amazon in the iವ್ರನ್ನ ಟ್ರೈಬಲ್ಸ್ ಇಂದ ಪಾಟಿ ತಗೊಂಡು ಮಲಾನ ಅದನ್ನು ಇಂಡ್ಯೂಸ್ ಮಾಡ್ತಾ ಇದ್ದಾರೆ ಸೊ ದಟ್ ಆ ಮೈಕ್ರೋಬ್ಸ್ನ ಆಕ್ಟಿವೇಟ್ ಮಾಡೋದಕ್ಕೆ. That microbes knows that what type of enzymes if I release, which will act like a catalyst to release the food to nourish that unknown undernourished organs which are not coping up with the particular organ for deterioration. That is the basic principle. Otherwise, I am not doing a magic. For magic also, I wanted to tell an example. My father-in-law's co-brother, he had a cancer, throat cancer. ಈಗಲೂ ಸ್ಟಿಲ್ ಈಸ್ ಎ ಟಾಪ್ ಸೈಂಟಿಸ್ಟ್ ಇನ್ HL. ಅವರು ನನಗೆ ಹೇಳಿದ್ದು, ಅವರು ಸಾಯಿಬಾಬಾ ಭಕ್ತರು ವೈಟ್ ಫೀಲ್ಡ್, ಅವರು ಹೋಗಿದ್ದಾರೆ. ಸಾವಿರಾರು ಜನರಲ್ಲಿ ಇವ್ರ ಮುಂದೆ ಬರಬೇಕಾ, ಲೆಟರ್ ಕೊಟ್ಟಿದ್ದಾರೆ, ಏನಿಲ್ಲ ಹೋಗ್ರಿ ಅಂತಂದರೆ. ನೆಕ್ಸ್ಟ್ ಡೇ ಟೀಮ್ ಆಫ್ ಡಾಕ್ಟರ್ಸ್ ಅವರು ಏನೂ ಇಲ್ವಂತೆ. ಇಟ್ ವಾಸ್ 25 years ಬ್ಯಾಕ್ ದ ಸ್ಟೋರಿ. ನಾನು ಮದುವೆಗಿನೇ 31 years. Another miracle. That is, mine is, it is not so. Mine is a science. How the body is having hidden power. ಈಗ ಒಂದು ಎಕ್ಸಾಂಪಲ್ ಹೇಳ್ತೀನಿ. I have taken 3 days back the testimony. First testimony in the history of my life. ಒಂದು ಕ್ವಶನ್ ಕೇಳಿದೆ ಆ ಮಗುಗೆ, ಆ ಹುಡುಗನಿಗೆ 26 ವರ್ಷ, ಪ್ಯಾಂಕ್ರಿಟೈಟಿಸು. ಎಷ್ಟು ಸಫರ್ ಪಟ್ಟು ಬಂದರು, ನಂಬರ್ ಕೊಟ್ಟು ಕಳ್ಕೊಂಡು ಆದರೂ ಬಂದರು ನನಗೆ ಟೆಸ್ಟಿಮನಿ ಕೊಡೋದಕ್ಕೆ. ಏನಪ್ಪ ನಿನಗೆ ಹೊಟ್ಟೆನೋ ಯಾವಾಗೋಯ್ತು ಏನು ಅಂತ ಹೇಳಿದೆ. ಸರ್ ಫಸ್ಟ್ ತೊಗೊಂಡ ತಕ್ಷಣ 1 ಗಂಟೆ 2 ಗಂಟೆ ಹೊಟ್ಟೆನೋ ಹೊಟ್ಟೋಯ್ತು, ಹಸಿವು ಸ್ಟಾರ್ಟ್ ಆಯಿತು. ಹಸುವೆ ಇಲ್ದೇನೆ ನರಳ್ತಾರೆ, ನೀರು ಕೊಟ್ಟರು ಪ್ಯಾಂಕ್ರಿಟೈಟಿಸ್. ಅವನು ಊಟ ಮಾಡೋಕ್ಕೆ ಕೇಳಿದೆ, ನನಗೆ ಖುಷಿ ಆಗೋಯ್ತು. ಆಮೇಲೆ ಅವರಮ್ಮ ಅಳ್ತಾ ಇದ್ದಾರೆ, ಸರ್ ಲಕ್ಷಾಂತರ ರೂಪಾಯಿ ಸಾಲವೆಲ್ಲ ಮಾಡೋದು ಎಲ್ಲೂ ಇಲ್ಲ, ಎಲ್ಲಾದರೂ ಇಷ್ಟೇನೇ ಇಲ್ಲ ಅಂದರೆ ಯು ಕ್ಯಾನ್ ಇಮ್ಯಾಜಿನ್ ದಟ್ ವಾಟ್ ಅವರ್ ಬಾಡಿ ಈಸ್ ಹ್ಯಾವಿಂಗ್ ಎನಾರ್ಮಸ್ ಪವರ್ ಇನ್ ವಿಚ್ ವಾಟ್ ಐ ಹ್ಯಾವ್ ಡೆವಲಪ್ಡ್ ಈಸ್ ಮೇ ಬಿ ಸ್ಮಾಲ್ ಟ್ರಿಗರಿಂಗ್ ಕೆಟಲಿಸ್ಟ್ ವಿತ್ ಡಿಫೈನ್ಡ್ ಫುಡ್ ಡಿಸಾರ್ಡರ್ಸ್ ಐ ಹ್ಯಾವ್ ಎಕ್ಸ್ಪ್ಲೈನ್ಡ್. ಆದರೆ ಡಯಾಬಿಟೀಸ್ 100% ರಿವರ್ಸ್ ಮಾಡ್ಬೋದು. ರಿವರ್ಸ್ ಆಗಲಿಲ್ಲ ಅಂದರೆ ಹೆಂಗೆ ಅವರು 90 ಯೂನಿಟ್ ಇನ್ಸುಲಿನ್ ಬಿಡ್ತಾರೆ? ಯಾಕೆ ಏನೂ ತೊಗೊಳ್ದೆ ಟ್ರೀಟ್ಮೆಂಟು 14.9. ಯಾಕಂದರೆ ಐ ಹ್ಯಾವ್ ಟು ಸ್ಪೀಕ್ ಎವ್ರಿಥಿಂಗ್ ಡಾಕ್ಯುಮೆಂಟೆಡ್. ನಾನೇನು ಮಾಡ್ತೀನಿ ವಿತ್ ಡಾಕ್ಯುಮೆಂಟೇಷನ್ ನಾನು ಹೇಳ್ತಿರೋದು. 14.9 ಇದ್ದವ್ರು ರಾಘವೇಂದ್ರ ಅಂತ ಹೆಸರು, ಯಾಕಂದರೆ ಡಾಕ್ಯುಮೆಂಟ್. ಇನ್ನೊಬ್ಳು ಯಾರೋ ಲೇಡಿ 15 ಇತ್ತು, ಅವ್ರದ್ದು ಡಾಕ್ಯುಮೆಂಟ್ ಇಲ್ಲ, ನಾನು ಹೇಳಲ್ಲ. ಬಂದವರು ಸ್ಟ್ರೈಟ್ ನನ್ನ ಹತ್ರಕ್ಕೆ ಬಂದಿದ್ದಾರೆ. ಫಸ್ಟ್ 1 ವಾರ ತಡೆದ್ರೆ ಅವ್ರು ಏನೇನೋ ಹೇಳಿದ್ದಾರೆ, ಇದು ಓಡ್ ಬಂದರು ನನ್ನ ಹತ್ರ. 3 ಮಂತ್ಸಿಗೆ ಬಂದು 6.4 ಹೆಂಗೆ ಮಾಡ್ಕೊಂಬಂದರು. ಆಮೇಲೆ 6 ಮಂತ್ 3 ಮಂತ್ಸ್ 6 ಮಂತ್ಗೆ ಏನೂ ಇಲ್ಲ ಅಂತ ಬಂದರು. ಇವಾಗೆಲ್ಲ ನಾರ್ಮಲ್ ಆಗಿದ್ದಾರೆ. ಹೌ ದ ಬಾಡಿ ಆ್ಯಸ್ ಬಿಕಮ್ ನಾರ್ಮಲ್. ದಟ್ ಮೀನ್ಸ್ ಇದು ಪ್ಯಾಂಕ್ರಿಯಾಸ್. ಇದರಲ್ಲಿ 2 ರೋಲ್ ಇದೆ, ಒಂದು ಎಕ್ಸೋಕ್ರೈನ್ ರೋಲ್, ಎಂಡೋಕ್ರೈನ್ ರೋಲ್. ಎಂಡೋಕ್ರೈನ್ ಈಸ್ ಬೀಟಾ ಸೆಲ್ಸ್ ಆ್ಯಕ್ಟಿವೇಟಿಂಗ್. ಯು ಕ್ಯಾನ್ ಇಮ್ಯಾಜಿನ್ ಟೈಪ್ 1 ಡಯಾಬಿಟೀಸ್ನಲ್ಲೇ ನಾನು ಡೆಡ್ ಆಗಿರ್ತಾರೆ ಅಂದ್ರೆ ಅದರಲ್ಲೇ 18.7 6.6 ಬಂದಿದೆ ಅಂದರೆ ಟೈಪ್ 2 ಯು ಕ್ಯಾನ್ ಇಮ್ಯಾಜಿನ್. ಇದು ನಮ್ಮ ಬಾಡಿನಲ್ಲಿ ಅಷ್ಟು ಪವರ್ ಇದೆ, ನಮಗದು ಗೊತ್ತಿಲ್ಲ. ನಮಗೇನು ಗೊತ್ತಾ, ಭಯ ಆಗಿಬಿಟ್ಟಿದೆ, ಮಾಸ್ಕ್ ಆಗಿದೆ ಪಾಪ, ಅವ್ರಿಗೆ ಗೊತ್ತಿಲ್ಲ. ಸೊ ದಟ್ ಇಸ್ ದ ರೀಸನ್ ವೈ ಐ ಆಮ್ ಬ್ರಿಂಗಿಂಗ್ ದ ಬುಕ್ which is redefining the medical science. See, I am telling you one small Leonardo da Vinci is not a doctor. He is the best surgeon, best structural designer, best painter. It is some intuitions. And moreover for me, what? God has given everything to me. ನನಗೆ ಯಾವ ಕರ್ಮ 12 ಗಂಟೆಯಿಂದ 16 ಗಂಟೆ ಈಗಲೂ ಕೆಲಸ ಮಾಡೋದು. ಬಟ್ ಪ್ಯಾಷನ್ ಮತ್ತು ನಶಾ ಇದು. ಈ ನಶಾ ಯಾವ ಬರ್ತೈತೆ ವೆನ್ ಯು ವಾಂಟ್ ಟು ಡೂ ಸಮಥಿಂಗ್. ಪ್ಯಾಷನ್ನು ಸರ್, ಪ್ಯಾಷನ್ ಅದದು ಒಂಥರ ಖುಷಿ ಆಗ್ತದೆ. ಈಗಲೂ ನಾನು 12ರಿಂದ 16 ಗಂಟೆ ಕೆಲಸ ಮಾಡ್ತಾಯಿದ್ದೀನಿ. ಈಗ ನೋಡ್ರಿ, ಐ ಆಮ್ 5th ಡೇ, ಐ ಹ್ಯಾವ್ ನಾಟ್ ಟೇಕನ್ ಎನಿ ಫುಡ್, ಓನ್ಲಿ ಕೋತಿ ಆಹಾರ ಪದ್ಧತಿ. ಕೋಕೋನಟ್ಟು, ಕಡಲೆ ಬೀಜ, ಅದು ಇದು. ಬಾಡಿ ಹೆಂಗಿದೆ? ಬಾಡಿನ ಚೆನ್ನಾಗಿ ಇಟ್ಕೊಳ್ಬೇಕಂದ್ರೆ ಆಹಾರನೇ ಔಷಧಿ. ನೋಡಿ, ಫಾದರ್ ಆಫ್ ಚರಕ ಹೇಳ್ತಾನೆ ಆಯುರ್ವೇದದ್ದು, ಆಹಾರಿ ಪರಮೌಷಧಂ. ಫಾದರ್ ಆಫ್ ಮಾಡರ್ನ್ ಮೆಡಿಸಿನ್ ಹಿಪೋಕ್ರೇಟ್ಸ್ ಹೇಳ್ತಾನೆ,
ಇಫ್ ಯು ಟೇಕ್ ಫುಡ್ ಎಸ್ ಎ ಮೆಡಿಸನ್, ಯು ವಿಲ್ ನಾಟ್ ಟೇಕ್ ಮೆಡಿಸನ್ ಎಸ್ ಎ ಫುಡ್. ನಮ್ಮ ಇವರಿಗೆ ಕೇಳ್ತಾ ಇರೋ ನಮ್ಮ ಸಂಯುಕ್ತ ಕರ್ನಾಟಕದ ಓದುಗರು ನೋಡುಗರು ಎಲ್ಲ ಇದ್ದಾರಲ್ಲ, ಅವ್ರಿಗೆ ಒಂದು ಮಾಹಿತಿ ಏನಂದರೆ, ಸರ್ವೇ ಸಾಮಾನ್ಯವಾಗಿ ನಾವು ಯಥಾವತ್ತ ಸ್ಟೋರಿಗಳನ್ನೇ ಕಥೆಗಳನ್ನೇ ನಾವು ಕೇಳ್ತಾ ಇರ್ತೀವಿ. ಈ ಹೊಸ ವಿಚಾರಗಳನ್ನು ನಾವು ಆಲಿಸಿದಾಗ ದಯವಿಟ್ಟು ಈ ಕಡೆ ಗಮನ ಕೊಟ್ಟು ಏನೋ ಒಂದು ಕುತೂಹಲ ಬೆಳವಣಿಗೆ ಆಗ್ತಿದೆ, ಯಥಾವತ್ತ ಇಲ್ಲ ಇದೇನೋ ಹೊಸದು, ಇಂತಹ ಕುತೂಹಲವನ್ನು ನಮಗೆ ಸೃಷ್ಟಿ ಮಾಡಿಕೊಂಡಾಗ ಮಾತ್ರ ಈ ಥರದ ರಾಜು ಅವರು ಡಾಕ್ಟ್ರಲ್ಲ, ನಮ್ಮ ಪ್ರಕಾರ ಅವರು ಡಾಕ್ಟ್ರನ್ನೇ. ಸೊ ಇಂಥ ಡಾಕ್ಟರ್ ರಾಜು ಅವರು ಇಂಥ ಪ್ರಯೋಗಗಳನ್ನು ಆರೋಗ್ಯಕ್ಕೆ, ಸಾರ್ವಜನಿಕ ಆರೋಗ್ಯಕ್ಕೆ ಅನುಕೂಲ ಆಗುವಂತಹ ಹಲವಾರು ಉಪಕ್ರಮಗಳನ್ನು ಸರ್ಕಾರದ ನೆರವು ಇಲ್ಲದೆ ಕೂಡ ಅವರು ಅದನ್ನು ಮಾಡೋದಕ್ಕೆ ಸಾಧ್ಯ ಆಗುತ್ತೆ. ಇಂಥದನ್ನು ನಮ್ಮ ಜವಾಬ್ದಾರಿ ಏನಂದರೆ, ಫಸ್ಟು ಆಲಿಸ್ಬೇಕು, ವಿಚಾರ ಮಾಡಬೇಕು, ಮತ್ತು ಅಗತ್ಯ ಬಿದ್ದರೆ ಅವ್ರನ್ನೇ ಕೇಳಬೇಕು, ಸಂಬಂಧಪಟ್ಟವ್ರನ್ನೇ ಕೇಳಬೇಕು. ಆಗ ಹೊಸ ಉಪಕ್ರಮಗಳು ಬದುಕಿನಲ್ಲಿ, ಸಾರ್ವಜನಿಕ ಜಗತ್ತಿನಲ್ಲಿ ಆರಂಭ ಆಗೋದಕ್ಕೆ ಶುರುವಾಗುತ್ತೆ. ಇಲ್ಲದೆ ಹೋದರೆ ಇಂತಹವರ ಧೀಮಂತ ಪ್ರಯತ್ನಗಳೇನಾಗುತ್ತೆ, ಸುಮ್ಮನೆ ಹಾಗೇ ಇರುತ್ತೆ. ಅದು ನಮ್ಮ ಆಸ್ತಿ ಆಗಬೇಕು, ಸಾರ್ವಜನಿಕರ ಆಸ್ತಿ ಆಗಬೇಕು. ಇಟ್ ಶುಡ್ ಬಿ ಅ ಪಬ್ಲಿಕ್ ಅಸೆಟ್. ಡಾಕ್ಟರ್ ರಾಜು, ಯು ಆರ್ ಅ ಪಬ್ಲಿಕ್ ಅಸೆಟ್. ಐ ಟೆಲ್ ಯು, ಐ ಡೇರ್ ಸೇ ದಟ್ ಯು ಆರ್ ಅ ಪಬ್ಲಿಕ್ ಅಸೆಟ್. ಸೊ ಇಂಥ ಪಬ್ಲಿಕ್ ಅಸೆಟ್ಗಳು ಮಾಡುವಂಥ ಕೆಲಸಗಳಿದೆಯಲ್ಲ, ಸಾರ್ವಜನಿಕ ಆಸ್ತಿಯಾಗಿ ಬೆಳೆದಾಗ ನಮ್ಮ ಆರೋಗ್ಯ, ಗುಮ್ಮ ಅನ್ನೋದು ನಾನು ಮೊದಲೇ ಹೇಳಿದೆ, ಗುಮ್ಮ ಅನ್ನೋದು ಕರೆಯದಿರೆ ಅಷ್ಟೇ. ಪುರಂದರದಾಸರು ಹೇಳಿದ್ದದನ್ನೇ, ಗುಮ್ಮನ ಕರೆಯದಿರೆ. ಯಾಕೆಂದರೆ ಇಲ್ಲಿದೆ. ಹೇಳಿ. ನೋಡಿ, ನಾನೇನಾದರೂ ಡಾಕ್ಟರ್ ಆಗಿದ್ದರೆ, ನಂದು ಮಾರ್ಕ್ಸ್ ಕಡಿಮೆ ಬಂತು, MBBS ಸಿಗಲಿಲ್ಲ, ಅಗ್ರಿಕಲ್ಚರ್ ಸೈನ್ಸ್ ಸಿಕ್ತು. ಒಂದು ವೇಳೆ ಡಾಕ್ಟರ್ ಆಗಿದ್ದರೆ, ಒರಿಜಿನಿಟಿ ಆಫ್ ಮೈ ಬ್ರೈನ್ ಕುಡ್ ಹ್ಯಾವ್ ಬಿನ್ ಡೆಡ್. ಐ ಕುಡ್ ಹ್ಯಾವ್ ನಾಟ್ ಇಮ್ಯಾಜಿನ್ಡ್ ಬಿಯಾಂಡ್ ದ ಸೈನ್ಸ್. ದ ವರ್ಲ್ಡ್ ಇಫ್ ಇಟ್ ಸೇಸ್ ದಟ್ ಇನ್ ಸೆಂಚುರೀಸ್ that circulation of blood is not possible in dead tissues in the cellular level, that means brain dead. I could have not imagined. Here I want to say my father. My father ನಾವು ಒಂಥರ ಫ್ರೆಂಡ್ಸ್ ಇದ್ದಂಗೆ ಆಲ್ ಓವರ್ ದ ವರ್ಲ್ಡ್ ಓಡಾಡಿದ್ದೀವಿ. ವಿ ವಾಂಟ್ ಟು ಎಂಜಾಯ್ ಟುಗೆದರ್. ನಾನು ಅಂದ್ಕೊಂಡೆ ಡಯಾಲಿಸಿಸಲ್ಲಿ ತೋರು ಹೆಂಗೆ ಕರ್ಕೊಂಡು ಹೋಗ್ಬೇಕು ನಮ್ಮ ಅಪ್ಪನ್ನ. ಇಟ್ ಇಸ್ ನಾಟ್ ಪಾಸಿಬಲ್. ಅವ್ರ ಮೇಲೇ ಎಕ್ಸ್ಪೆರಿಮೆಂಟ್ ಮಾಡಿದೆ. ಆಮೇಲೆ ಎರಡನೇದು, ಒಂದು ದಿನ 1 ಕೋಟಿ ಗಿಡ ಹಾಕಿದೆ. ಪ್ರೊಟೆಕ್ಟ್ ಟ್ರೀ ವಿಲ್ ಪ್ರೊಟೆಕ್ಟ್ ಯು, ವೃಕ್ಷೋ ರಕ್ಷಾ ರಕ್ಷಿತ ಅಂತ ಟ್ಯಾಗ್ ಲೈನ್ ಕೊಟ್ಟೆ. 3 ಸ್ಟೇಟ್ಸ್ನ ಸ್ಟಡಿ ಮಾಡಿದೆ. ಎಷ್ಟು ಸರ್ವೈವಲಿಟಿ ಇದೆ? 8ರಿಂದ 9%. ಅದಕ್ಕೆ ಯಾಕೆ ಪ್ರೊಟೆಕ್ಷನ್ ಇಲ್ಲ, ಮಗು ರೀತಿ ಅದಕ್ಕೆ ಇದು ಕೊಟ್ಟಿಲ್ಲ. ಈಗ ಒಂದು ಟ್ರೀ ನಾವು ಹಾಕಿದ್ರೆ ಯಾವುದೇ ಇದಿಲ್ಲದೆ 300 years to 10,000 yearsವರೆಗೂ ನೋಡ್ತಿದೆ. ಎಶಿಮೋಟೋದಲ್ಲಿ ನೋಡಿದೆ, ಇನ್ನು ಕ್ಯಾಲಿಫೋರ್ನಿಯಾ. ಲಾಸ್ಟ್ ಇಯರ್ ಐ ವಾಸ್ ಇನ್ ದೇರ್. ಆ ಟ್ರೀ ನೋಡಿದ್ರೆ ಯು ಕಾಂಟ್ ಇಮ್ಯಾಜಿನ್. ಆಮೇಲೆ ಎರಡನೇದು, ಅಂಥ ಟ್ರೀಗೆ ನೀವು ಪೋಷಣೆ ಕೊಡ್ತಾ ಇಲ್ಲ, ಅದೇ ಮಗು ಮಾತ್ರ ಪೋಷಣೆ ಕೊಡ್ತೀವಿ. ಮಗು 100 ವರ್ಷ ಬದುಕೋದು. ಅದು ಮಗು ಅಪ್ಪ ಅಮ್ಮನ ನೋಡ್ತದೋ ಇರ್ತದೋ ದೇವರಿಗೆ ಗೊತ್ತು. ಎಷ್ಟೋ ಜನ ಎಲ್ಲ ಓದಿಸಿರ್ತಾರೆ ಪಾಪ, ಇಲ್ಲಿ ಅನಾಥಾಶ್ರಮ ಟೈಪ್ ಹಾಕಿ ಅವರೆಲ್ಲ ಫಾರಿನಲ್ಲಿ ಮಜಾ ಮಾಡ್ತಾರೆ. ಹೌದು. ದಿಸ್ ಇಸ್ ದ ನ್ಯೂ ಟ್ರೂತ್. ಬಟ್ ಅದು ಗಿಡ ಯಾವುದೂ ಇಲ್ಲ. ಅದಕ್ಕೆ ಯಾಕೆ ಕೊಡಬಾರ್ದು ಅಂತ ಐ ಫಾಟ್ ಲೈಕ್ ಎನಿಥಿಂಗ್. ಅಲ್ಟಿಮೇಟ್ಲಿ ಇನ್ 2009 ಬಿಹಾರ್ ಗೌರ್ಮೆಂಟ್ ಓಕೆ ಮಾಡ್ತು, ನನ್ನನ್ನು ಕಮಿಷನರ್ ಮಾಡ್ತು. CM ಬಂದು ನನಗೆ ಹೇಳಿದ್ರು, ರಾಜು ಅವರೇ ಏನಾಯಿತು ನಿಮ್ಮ ಪ್ರಾಜೆಕ್ಟು? ನನ್ನ ಪ್ರಾಜೆಕ್ಟ್ ಇನ್ನೂ ಸರ್ ಅರ್ಥ ಆಗಲಿಲ್ಲ ನನಗೆ, ನೀವೇನು ಹೇಳ್ತಾ ಇದ್ರಿ ಅಂತ. ಅದೇ ಇದು ಪೇಡ್ವಾಲ ಸರ್, ಹಮ್ಕು 3 months ಚಾಹಿಯೆ. ಐ ಟುಕ್ ಓನ್ಲಿ 2 months. ಐ ಡಿಡ್ 1 day 1 crore ಟ್ರೀ ಪ್ಲಾಂಟೇಶನ್. 8 ತಹಶೀಲ್ಸಲ್ಲಿ ಫ್ಲಡ್ ವಾಟರ್ ಇತ್ತು. ಇಲ್ಲ ಅಂದರೆ ಅದು 1.25 ಕೋಟಿ ಆಗ್ತಾಯಿತ್ತು. 94 lakhs ಆಯಿತು. ಸೊ BBC ಟೈಟಲ್ ಮೇಜ್ ಇಂಡಿಯನ್ ಪ್ಲಾಂಟಿಂಗ್ ಅವರು ಅಬ್ದುಲ್ ಕಲಾಂ ಸಾಹೇಬ್ರ ಅವ್ರ ಬುಕ್ಕಲ್ಲಿ ಬರೆದ್ರು, ಹೌ ಐ ಕ್ಯಾನ್ ಹ್ಯಾವ್ ಪ್ಯಾಷನೇಟ್ ವೇ. 3 lakh members ಮೊಬಲೈಸ್ ಮಾಡಿದ್ರೆ ದ ಫೆಸ್ಟಿವ್ ಮ್ಯಾನರ್ ಅಂತ. ಟುಡೇ ಇಟ್ ಹ್ಯಾಸ್ ಬಿಕಮ್ ನ್ಯಾಷನಲ್ ಪಾಲಿಸಿ. ಇವತ್ತೆಲ್ಲಾದರೂ ಹೋಗಲಿ ಉದ್ಯೋಗ ಖಾತ್ರಿ ಯೋಜನೆ ಸೌಜನ್ಯ ಅಂತ ಬರೆದಿರ್ತಾರೆ. ಅದು ನನ್ನ ಹ್ಯಾಮರ್ ಮಾಡಿದೆ. ಪಬ್ಲಿಕ್ ಯಾಕೆ ನಾವು ಪ್ರೈವೇಟ್ ಲ್ಯಾಂಡ್ ಕೊಡಬಾರ್ದು ಸ್ಮಾಲರ್ ಮಾರ್ಜಿನ್ ಫಾರ್ಮ್ಸ್ಗೆ? ವಾಟ್ ಈಸ್ ದ ಅಬ್ಜೆಕ್ಟಿವ್ ಆಫ್ ಟ್ರೀ ಪ್ಲಾಂಟೇಶನ್? ಕಾರ್ಬನ್ ಸಿಕ್ವೆಸ್ಟರು, ಅದರಿಂದ ಇದಾಗುತ್ತೆ ಅಂತೆಲ್ಲದನ್ನ. ಏನು ಗೊತ್ತಾ, ಅಲ್ಟಿಮೇಟ್ಲಿ ನೀವು ಪಬ್ಲಿಕ್ಕಿಗೆ ಸ್ಪಂದಿಸ್ತಿಲ್ಲ ಅಂತಂದರೆ ಯು ಕೆನಾಟ್ ಬ್ರಿಂಗ್ ಸಮಥಿಂಗ್ ನ್ಯೂ. ದಿಸ್ ಮಚ್ ಐ ಕ್ಯಾನ್ ಟೆಲ್. ಪಬ್ಲಿಕ್ ಸರ್ಟನ್ಲಿ ವಿಲ್ ಪಾರ್ಟಿಸಿಪೇಟ್. ಇದೇನೆಂದರೆ ಈ ವಿವರಗಳು ಅವ್ರಿಗೆ ತಲುಪಿರಲ್ಲ, ಬೇರೆ ಬೇರೆ ಕಾರಣದಿಂದ ತಲುಪಿದ ನಂತರ ಡೆಫಿನೆಟ್ಲಿ ದೇ ವಿಲ್ ಸರ್ಟನ್ಲಿ ಹ್ಯಾವ್ ದಟ್ ಕ್ಯೂರಿಯಾಸಿಟಿ. ಈಗ ನೋಡಿ, ಅಲ್ಲಿ ಇದೇ ಹೇಳಿದೆ, ಎಲ್ಲ ಮುಖ್ಯಗಳಂತಾರಲ್ಲಿ ಗ್ರಾಮ ಪಂಚಾಯತ್ ಅವ್ರನ್ನ
ನಾನು ಡಿವಿಷನಲ್ ಕಮಿಷನರ್ ಆಗಿದ್ದೆ ಮುಜಫರ್ಪುರಲ್ಲಿ 6 ಡಿಸ್ಟ್ರಿಕ್ಟ್ ಎಲ್ಲ ಕರೆದು ಎಲ್ಲ ಚೆನ್ನಾಗಿ ಅವ್ರಿಗೆ ಲಂಚೆಲ್ಲ ಅರೇಂಜ್ಮೆಂಟ್ ಮಾಡಿಬಿಟ್ಟು ಒಂದೇ ಹೇಳಿದೆ, 1 ಗ್ರಾಮ ಪಂಚಾಯತ್ಗೆ 7,000 ಗಿಡ ಹಾಕಬೇಕು. 7,000 ಗಿಡ ಅಂದರೆ 1% ಗ್ರೀನ್ ಏರಿಯಾ ಇದಾಗುತ್ತೆ. ಹಾಕಿದರು. ಅವರಿಗೆ ಹೇಳಬೇಕು. ಆಮೇಲೆ ನಾನು ಸ್ವಲ್ಪ ಕಾರೋಗಿ ಹೇಳಿದೆ, ಏನಾದರೂ ನೀವು ಹಾಕಲಿಲ್ಲ ಅಂದರೆ 3 ವರ್ಷದ್ದು ಎನ್ಕ್ವೈರಿ ಮಾಡಿ SP ಟ್ರಯಲ್ ಮಾಡಿ ಇದು ಮಾಡ್ತೀನಿ, ಸ್ವಲ್ಪ ದಂಡಂ ದಶಗುಣಂ ಭವೆ ಅಂತ ಅದನ್ನು ಹೇಳಿದೆ. 30th August ಇಟ್ ವಾಸ್ ಅ ಗ್ರೇಟ್ ಫೆಸ್ಟಿವಲ್ 2009. ಈಗ ನೋಡೋಕ್ಕೆ ಹೋಯ್ತು ಅಂದರೆ ಯು ಕೆನಾಟ್ ಇಮ್ಯಾಜಿನ್. ಆ ಟ್ರೀಸ್ ನೋಡಿದ್ರೆ ಎಷ್ಟು ಖುಷಿ ಆಗುತ್ತೆ ಅಂದರೆ ನಮ್ಮ ಮರಣ ಸತ್ಯ, ಬಟ್ ಅದರದ್ದಿಲ್ಲ. ಆಮೇಲೆ ಪಾಲಿಸಿ ಆಗೋಯ್ತು. ಈಗ ನೋಡ್ರಿ 5.5% ಫಾರೆಸ್ಟ್ ಏರಿಯಾ ಇನ್ಕ್ರೀಸ್ ಟು 12%. ಇಟ್ ಇಸ್ ಅ ರಿಸರ್ಚ್ ಆರ್ಟಿಕಲ್ ಪ್ರಕಾರ ಫ್ರಮ್ ದ ಡ್ಯಾರಾಡೂನ್ 2013 ರಿಪೋರ್ಟಲ್ಲಿ ಬಂದಿದೆ. ಈಗ ನಾನು ಬುಕ್ಕಲ್ಲಿ ಕವರ್ ಪೇಜಲ್ಲಿ ಬರೆದಿದ್ದೀನಿ. ಬಿಕಾಸ್ greenery is very important. Wherever I go, I tell at least one birthday ಒಂದು ಗಿಡ ಹಾಕ್ರಿ. ಅದು ಆ ಗಿಡ ಎಷ್ಟು ನಿಮಗೆ ಮಗು ಆಗ್ತದೆ ಅಂದರೆ ಯು ಕಾಂಟ್ ಇಮ್ಯಾಜಿನ್. ಯಾವಾಗಲೂ ನಗ್ನಾಗ್ತಾ ಇರ್ತೈತೆ ಅಂತ. ಈಗ ಪಬ್ಲಿಕ್ಕಿಗೆ ಈ ವಿಚಾರಗಳನ್ನು ಕೆಲವನ್ನು ನಾವು ಹೇಳಲೇಬೇಕಾಗುತ್ತೆ. ಒಂದೇನೆಂದರೆ, ಸಾರ್ವಜನಿಕರಿಗೆ ಸರ್ವೇ ಸಾಮಾನ್ಯವಾಗಿ ಕಾಡ್ತಿರುವಂಥ ಕಾಯಿಲೆಗಳು ಯಾವುದು ಅಂದರೆ ಡಯಾಬಿಟಿಸು ಮತ್ತು BP. ಇದನ್ನು ನಿಮ್ಮ ಮೂಲಕ ಅವರಿಗೆ ಇದರಿಂದ ಅವರು ಮಾಡಬೇಕಾದ್ದೇನು, ನೀವು ಅವರಿಗೆ ಯಾವ ಮಾರ್ಗೋಪಾಯವನ್ನು ಹೇಳ್ಕೊಡ್ತೀರಿ? ಎಸ್, ಬಿಪಿಗೆ ಈ ಲೈಫ್ ಟೈಮ್ BP ಇದೇನೋದು ತಲೆನಲ್ಲಿ ಉಳು ತೆಗೆದಾಕ್ಬೇಕು. ದಟ್ ಇಸ್ ನಂಬರ್ 1. ರಾ ವೆಜಿಟೇಬಲ್ ಜ್ಯೂಸು, ಫ್ಲ್ಯಾಕ್ಸ್ ಡಯಟು, ಆಮೇಲೆ ಸಾಲ್ಟ್ ಸ್ವಲ್ಪ ಕಡಿಮೆ ಮಾಡಿಕೊಂಡು, 2 ಒಂದು ಗ್ರಾವಿಯೋಲಾ ಅಂತ ಕ್ಯಾಪ್ಸೂಲ್ ಇದೆ, ಒಂದು ಕಾರ್ಡಿಯೋವ್ಯಾಸ್ಕ್ಯುಲರ್ ತೊಗೊಂಡ್ರೆ ಅದು ಎಂಥ ಅಬ್ನಾರ್ಮಲ್ BP ಇದ್ರೂ 1 ತಿಂಗಳಿಗೆ ಅವ್ರು ನೋಡ್ಬೋದು. ಒಂದು ಅಗಸೆ ಬೀಜದ ಜ್ಯೂಸು, ಅದು ಡಯಟ್ ಇದೆ. ಡಾಕ್ಟರ್ ಜೋಹಾನಾ ಬಡ್ವಿಕ್ ಥಿಯರಿ. ಆ ಅಗಸೆ ಬೀಜ 1 ಗ್ಲಾಸ್ ತಗೊಂಡ್ರೆ 100 kg ಪೀನಟ್ಸ್ ಅಂದರೆ ಕಡಲೆ ಬೀಜದ್ದು ವ್ಯಾಲ್ಯೂ ಆಫ್ omega-3 omega-6 ಲಿಗನೆನ್ಸ್ ಎಷ್ಟಿದೆ ಅಷ್ಟು 1 ಗ್ಲಾಸಲ್ಲಿದೆ. ಲಿಗನೆನ್ಸು ಬಾಡಿನ ಸ್ವಚ್ಛ ಮಾಡುತ್ತೆ. omega-3 omega-6 ಸೆಲ್ಯುಲಾರ್ ಲೆವೆಲಲ್ಲಿ ಮೆಟಬಲಿಕ್ ಆಕ್ಟಿವಿಟಿನ ರೆಸ್ಪಿರೇಟರಿ ಸಿಸ್ಟಮ್ ರೆಗ್ಯುಲೇಟ್ ಮಾಡುತ್ತೆ. ಸೆಲ್ ಇಮ್ಯುನಿಟಿ ಆಯಿತು ಅಂದರೆ ಆಟೋಮೆಟಿಕ್ಲಿ ಎಂಥ ಬ್ಯಾಕ್ಟೀರಿಯಾ ಇದ್ರನ್ನ ಓಡಿಸ್ತದೆ. ಆಮೇಲೆ ರಾ ವೆಜಿಟೇಬಲ್ ಜ್ಯೂಸು, B3C4. ರಾ ವೆಜಿಟೇಬಲ್ ಜ್ಯೂಸಲ್ಲಿ ಏನಾದರೂ ಕ್ಲಾರಿಫೈ ಮಾಡ್ತೀರಾ ಇಂಥ ವೆಜಿಟೇಬಲ್? B3 ಬೀಟ್ರೂಟ್, ಬಾಟಲ್ ಗಾರ್ಡ್, ಬೀಟಲ್ ವೈನ್ ಎಲೆ, ಪಡವಲಕಾಯಿ, ಬೀಟ್ರೂಟು, ಆಮೇಲೆ ಬಾಟಲ್ ಗಾರ್ಡ್ ಅಂದರೆ ಇದು ಸೋರೆಕಾಯಿ, ಬೀಟ್ಲ್ ವೈನ್ ಅಂದರೆ ಈ ವೀಳ್ಯದೆಲೆ, C4 ಕ್ಯಾರೆಟು, ಕ್ಯಾಬೇಜು, ಕುಕ್ಕುಂಬರ್ ಅಂದರೆ ಸೌತೆಕಾಯಿ, ಆಮೇಲೆ ಸಿಲೇರಿ ಅಥವಾ ಕೊರಿಯಂಡ್ರಮ್, ಕೊತ್ತಂಬರಿ ಸೊಪ್ಪು ಎಲ್ಲ ಕಡೆ ಸಿಗುತ್ತೆ. ಆಮೇಲೆ ಒಂದು ಹಣ್ಣು, ಇವೆಲ್ಲ ಈಕ್ವಲ್ ಕ್ವಾಂಟಿಟಿ. ಎಲೆ ಮಾತ್ರ 1 ಎಲೆ, ಕೊತ್ತಂಬರಿ ಸೊಪ್ಪು ಒಂದು ಸ್ವಲ್ಪ, ಒಂದು 10-20 ಗ್ರಾಮ್. ಆಮೇಲೆ ಹಣ್ಣು ಅದನ್ನ ಲೀಚಿಂಗ್ ಮಾಡಬೇಕು, ರಾತ್ರಿ ನೀರಲ್ಲಿ ಇಡಬೇಕು, ಕೆಳಗಡೆ ತೆಗೆದ್ಬಿಟ್ಟು ಬೆಳಗ್ಗೆ ಹಾಟ್ ವಾಟರ್ಲಿ ಡಿಪ್ ಮಾಡಿ ಎತ್ತಿಬಿಟ್ಟು ಬಟ್ಟೆ ಒರೆಸ್ಬಿಟ್ಟು ಫ್ರಿಜ್ಜಲ್ಲಿ ಇಟ್ಕೊಬೇಕು. ಯಾವಾಗ ಬೇಕೋ ಅದು ಸ್ಕಿನ್ ಔಟ್ ಮಾಡ್ದ ಜ್ಯೂಸ್ ಮಾಡ್ದ. ಆ ಜ್ಯೂಸ್ ತಗೊಂಡ್ರೆ ಯಾವ ಕೊಲೆಸ್ಟ್ರಾಲ್ ಟ್ಯಾಬ್ಲೆಟು ಇದು ಏನು ಬೇಕಾಗಿಲ್ಲ. ಯಾಕೆಂದರೆ BP ಬಂದವರು 20% ಪ್ರೋನ್ ಟು ಕ್ರಾನಿಕ್ ಕಿಡ್ನಿ ಡಿಸೀಸ್. ಆದ್ದರಿಂದ 6ನೇ ಔಷಧಿಯಿಂದ ಇದು ಮಾಡ್ಕೊಬೇಕು. ಅದರಲ್ಲೂ ಕಂಟ್ರೋಲ್ ಆಗಲಿಲ್ಲ ಅಂತಂದರೆ, ಈಗ ನಾನು ಹೇಳಿದ್ನಲ್ಲ, ಕಾರ್ಡಿಯೋವ್ಯಾಸ್ಕ್ಯುಲರ್ ಸಪೋರ್ಟು ಮತ್ತು ಇದು ಗ್ರಾವಿಯೋಲಾ ಕ್ಯಾಪ್ಸೂಲ್, ಅನ್ಥಿಂಕಬಲ್ ವೇ ಹೋಗ್ತಾರೆ. ನಾನು ಅದೆಲ್ಲ ಅಬ್ನಾರ್ಮಲ್ BPನವರೇ ಬರೋದು. ಅಬ್ನಾರ್ಮಲ್ ಗೊತ್ತಾಯ್ತು ನಿಮ್ಗೆ, ಎಲ್ಲ ಕಡೆ ನೋಡಿ ಇದಾಗೆ ಬರೋದು. ಸೆಕೆಂಡ್ ಒನ್ ಈಸ್ ಡಯಾಬಿಟಿಸ್ ಬಗ್ಗೆ ಭಾರಿ ಇಂಪಾರ್ಟೆಂಟು. ಎಷ್ಟೋ ಜನ ಗೊತ್ತಿಲ್ಲ, ಅರಿವಿಲ್ಲ. ಆಸ್ ಪರ್ ದಿ ಇಂಟರ್ನ್ಯಾಷನಲ್ ಡಯಾಬಿಟಿಕ್ ಫೆಡರೇಷನ್ ಬ್ರುಸೆಲ್ಸ್, ಡಯಾಬಿಟಿಸ್ ಬಂದರೆ 30-35% ಪ್ರೋನ್ ಟು ಕ್ರಾನಿಕ್ ಕಿಡ್ನಿ ಡಿಸೀಸ್. ಕ್ರಾನಿಕ್ ಕಿಡ್ನಿ ಡಿಸೀಸ್ ಡಯಾಗ್ನೈಸ್ ಮಾಡಿದ ತಕ್ಷಣ 50% ಪ್ರಾಣ ಹೊರಟೋಗಿರುತ್ತೆ. ಯಾವಾಗಪ್ಪ ನಾನು ಡಯಾಲಿಸಿಸ್ ಯಾಕಂದರೆ ದರ್ ಇಸ್ ನೋ ಮೆಡಿಕೇಶನ್ಸ್. ಏನು ಮೆಡಿಕೇಶನ್ ಕೊಡ್ತಾರೆ, ಜಸ್ಟ್ ಟು ಸಪ್ರೆಸ್ ಇಟ್ ಟು ಎಕ್ಸ್ಟೆಂಡ್ ದ ಡಯಾಲಿಸಿಸ್ ಪೀರಿಯಡ್, ರಿವರ್ಸ್ಗಲ್ಲ. ಸೊ ಆದ್ದರಿಂದ ಅವ್ರಿಗೇನು ಹೇಳ್ತೀನಿ ಅಂತಂದರೆ, ಕೊಲೆಸ್ಟ್ರಾಲ್ ಟ್ಯಾಬ್ಲೆಟು ಮತ್ತು ಬ್ಲಡ್ ಥಿನ್ನರ್ಸು, ಗ್ಯಾಸ್ಟ್ರಿಕ್ ಟ್ಯಾಬ್ಲೆಟ್ಸು, ಇಟ್ ಇಸ್ ವೆರಿ ಹಾರ್ಮ್ಫುಲ್ ಟು ದ ಕಿಡ್ನಿ ಆ್ಯಂಡ್ ಗಟ್ ಸಿಸ್ಟಮ್ ಆ್ಯಂಡ್ ಲಿವರ್ಗೆ.
ಬೇಸಿಕಲಿ ಅದನ್ನು ಡಾಕ್ಟರ್ ಬಿ ಎಮ್ ಹೆಗ್ಡೆ ಸಾಹೇಬ್ರಿಗೆ ಯಾವಾಗಲೂ ಹೇಳ್ತಾ ಇರ್ತಾರೆ, ಎಲ್ಲ ಲೆಕ್ಚರ್ ಇರ್ತದೆ ಅವ್ರದ್ದು. ಐ ಆಮ್ ರಿಯಲಿ ಹ್ಯಾಟ್ಸ್ ಅಪ್ ಟು ಹಿಮ್, ಈಸ್ ಸಚ್ ಎ ಗ್ರೇಟ್ ಪರ್ಸನ್. ಆ ಸ್ಟ್ಯಾಟಿನ್ ಏನು ಮಾಡ್ತಂದ್ರೆ ಟೆಕ್ನಿಕಲ್ ಎಷ್ಟು ನನಗೆ ಗೊತ್ತಿಲ್ಲ, ಲಿವರ್ನ ಮಾಸ್ಕ್ ಮಾಡಿಬಿಡ್ತೈತೆ. ಲಿವರ್ ಏನಾಗ್ತದೆ, ನಾವೇನನ್ನು ಊಟ ಮಾಡಿದ್ರೆ ಗ್ಲೂಕೋಸ್ ಇಮಿಡಿಯೇಟ್ ರಿಲೀಸ್ ಆಗ್ತದೆ, ಅದನ್ನು ಅಬ್ಸರ್ವ್ ಮಾಡಿಕೊಂಡು ಗ್ಲೈಕೋಜನ್ನ ಕನ್ವರ್ಟ್ ಮಾಡಿ ಯಾವಾಗ ನಾವು ಬೇಕು ಶಕ್ತಿ ಎನರ್ಜಿ ಅದು ರಿಲೀಸ್ ಮಾಡ್ತಾ ಇರ್ತೈತೆ. ಅದನ್ನೇ ಮುಚ್ಕೊಳ್ತು ಅಂದರೆ ಬ್ಲಡ್ಡಲ್ಲೇ ಇರ್ತೈತೆ. ಆ ಬ್ಲಡ್ಗೋಸ್ಕರ ಮ್ಯಾನೇಜ್ ಮಾಡೋಕ್ಕೆ ಟ್ಯಾಬ್ಲೆಟ್ಸು, ಇನ್ಸುಲಿನ್ನು, ಆಮೇಲೆ ಅದ್ಮೇಲೆ ನ್ಯೂರೋಪತಿ, ಡಯಾಬಿಟೀಸ್ ಬಂದರೆ ಶೂರ್ ಶಾಟ್, ಪಾದ ಉರಿ. ಕೆಲವ್ರಿಗೆ ಪಾದ ಕೆಳಗಡೆ ಇಟ್ಟರೆ ಇದು ಒಂಥರ ಸೆನ್ಸೇಷನ್ ಇರಲ್ಲ ಬಿಟ್ವೀನ್ ದ ಇದು. ಆಮೇಲೆ ಫ್ರೋಝನ್ ಶೋಲ್ಡರು, ಮೇಲ್ಸ್ಗೆ ಎರೆಕ್ಟೈಲ್ ಡಿಸ್ಫಂಕ್ಷನ್ನು, ಆಮೇಲೆ ಕಣ್ಮಬ್ಬು. ಸೊ ಪಾದ ಉರಿ ಇವೆಲ್ಲ ನ್ಯೂರೋಪತಿ, ಕಣ್ಮಬ್ಬು ಅಂದರೆ ರೆಟ್ನೋಪತಿ, ಆಮೇಲೆ ನೆಫ್ರೋಪತಿ. ಅಂದರೆ ಇಟ್ಸ್ ಅ ಮದರ್ ಆಫ್ ಆಲ್ ಡಿಸೀಸಸ್. ಅದಕ್ಕೆ ಅವ್ರ ಮೈಂಡಲ್ಲಿ ಇಟ್ಕೊಬೇಕು, ರಾಗಿ ಸಿರಿಧಾನ್ಯ ತಿಂದರೆ ಹೋಗ್ತದೆ ಅನ್ನೋದು ತಪ್ಪು ಕಲ್ಪನೆ. ರಾಗಿಯೂ ಅಷ್ಟೇ, ಸಿರಿಧಾನ್ಯನೂ ಅಷ್ಟೇ. 70% ಶುಗರ್ಸ್ ಇರ್ತದೆ. ಇಟ್ ನೆವರ್ ನಾರ್ಮಲೈಸ್. ಬಹಳ ಜನದ ಕಲ್ಪನೆ ಏನಂದ್ರೆ ರಾಗಿ ಅಥವಾ ಈ ಸಿರಿಧಾನ್ಯಗಳಿದೆಯಲ್ಲ ಅದು ಹುಚ್ಚುತನ. ಐ ಆಮ್ ಅಥಾರಿಟೇಟಿವ್ಲಿ ಸ್ಪೀಕಿಂಗ್, ದರ್ ಈಸ್ ನೋ ಎನಿ ಮೆಡಿಸನ್, ಎನಿ ಅಥಾರಿಟೇಟಿವ್ ಪ್ರೂಫ್ ಇಟ್ಸ್ ಹ್ಯಾವಿಂಗ್ 70% ಶುಗರ್ಸ್, ಕಾರ್ಬೋಹೈಡ್ರೇಟ್ಸ್. ಏನು ಅಂದರೆ ರಿಲೀಸ್ ಸ್ಲೋ ಆಗಿ ಮಾಡ್ತೈತೆ. ಬಟ್ HbA1c ಅಷ್ಟೇ ಇರ್ತೈತೆ. ಕಿಡ್ನಿ ಫೇಲ್ಯೂರ್ ನನ್ನ ಹತ್ರ ಬರ್ತಾರೆ, ಸರ್ ಸಿರಿಧಾನ್ಯ ತಿಂತಾ ಇದ್ದೆ, ರಾಗಿ ತಿಂತಾ ಇದ್ದೆ, ಅವ್ರು ಯಾರು ಹೇಳ್ತಾ ಇದ್ರು ಅಂತ. ಆದರೆ ಪಾಪ ಈ ರೈಸ್ನೆಲ್ಲ ಬೈತಾರೆ. ಹೌದು, ರೈಸ್ ಈಸ್ ಅವರ್ ಏಷ್ಯನ್ ಫುಡ್. ನಮ್ಮ ಜೆನೆಟಿಕಲ್ ಕೋಡ್ಗೆ ಅತ್ಯಂತ ಇದು ಹತ್ರ ಇರೋದು. ರೈಸ್ ಏನು ಮಾಡಿದ್ರೆ ಬೇಗ ರಿಲೀಸ್ ಆಗ್ತದೆ ಅಷ್ಟೇ, ಬಟ್ ಸ್ಲೋ ಆಗಿ HbA1c ಎಫೆಕ್ಟ್ ಮಾಡಲ್ಲ. ಜೋಳ ಕೂಡ ಅಷ್ಟೇನಾ ಅಥವಾ ಹೇಗೆ? ನೋ, ಜೋಳ ಅವೆಲ್ಲನೂ ಲೇಟೇ, ಬೇಗ ರಿಲೀಸ್ ಮಾಡೋದಿದೆ. ನಾನೇನು ಹೇಳ್ತೀನಿ, ಕಿಡ್ನಿ ಪೇಷಂಟ್ಸ್ಗೆ ರೈಸೇ ತಿನ್ನಿರಿ ಅಂತ ಹೇಳ್ತೀನಿ, ಲಿವರ್ ಕಿಡ್ನಿ. ಯಾಕೆ ಅಂತಂದರೆ ಕರಗ್ತದೆ ಬೇಗ. ಆಮೇಲೆ ಲೆಸ್ ಪ್ರೋಟೀನ್ ಇದೆ, 4% ಪ್ರೋಟೀನು, ಅದರಲ್ಲಿ 13% ಪ್ರೋಟೀನ್. ಅದೇ ಬಡ ಮಕ್ಕಳು ಒಂದು ಮುದ್ದೆ ಗೊಜ್ಜು ತಿಂದ್ರೂ ಚೆನ್ನಾಗಿರ್ತಾರೆ, ಬಿಕಾಸ್ 13% ಪ್ರೋಟೀನ್ ಇದೆ ಅದರಲ್ಲಿ. ಬಟ್ ಇಲ್ಲಿ ಆರ್ಗನ್ ಡಿಜೆನೇಟ್ ಆದಾಗ ಅದು ರೀಜೆನೇಟ್ ಮಾಡಬೇಕಂದ್ರೆ ಇದು ಸೈಂಟಿಫಿಕಲಿ ಐ ಆಮ್ ಸ್ಪೀಕಿಂಗ್. ಐ ವಾಸ್ ವಿತ್ ಒನ್ ಆಫ್ ಮೈ ಬ್ಯಾಚ್ಮೇಟ್, ಡೈರೆಕ್ಟರ್ ಜನರಲ್ ಆಫೀಸರ್ ಇದ್ರು, ಯಾರೋ ಹಿಂಗೆ ಇದ್ರು. ನಾನು ಆಸ್ ಎ ಫ್ರೆಂಡ್ ಬ್ಯಾಚ್ಮೇಟ್ ಹೋಗಿದ್ದೆ, ಕೂತ್ಕೊಂಡಿದ್ದೆ. ಇಟ್ ವಾಸ್ ಇನ್ ಮೇ ಬಿ 21 22. ಸೊ ಗೋಪಾಲ್ ಕೃಷ್ಣ ಅಂತ. ಆವಾಗ ಅವ್ರು ಯಾರೋ ಎಲ್ಲ ಅಡ್ವೈಸರ್ಸ್ ಇದ್ದಾರೆ, ಟಾಪ್ ಲೆವೆಲ್ ಡೈರೆಕ್ಟರ್ ಜನರಲ್. ಇದ್ರ ಬಗ್ಗೆ ಹೇಳಿದ ಸಿರಿಧಾನ್ಯ. ಇಮಿಡಿಯೇಟ್ಲಿ ಐ ಅಬ್ಜೆಕ್ಟೆಡ್ ಇಟ್. ವೇರ್ ಈಸ್ ದ ಇದು? ಇಮಿಡಿಯೇಟ್ಲಿ ಅವರು ಅದೇ ಕ್ವಶನ್ ಕೇಳಿದ್ರು. ಅವ್ರದ್ದೇನೋ ಪಾಲಿಸಿ ಮ್ಯಾಟರ್ ಬರ್ತಾ ಇತ್ತು. ನಾನಿಂದ ಎವ್ರಿಥಿಂಗ್ ಒನ್ ಶುಡ್ ಗೋ ಆನ್ ಎವಿಡೆನ್ಸ್ ಬೇಸ್ಡ್. ಸೊ ನಾನು ಕೂತ್ಕೊಂಡು ಸುಮ್ಮನೆ ಇರೋಕ್ಕಾಗಲಿಲ್ಲ, ಯಾಕಂದ್ರೆ ಐ ಹ್ಯಾವ್ ಟು ಟೆಲ್ ಇಫ್ ಎನಿಥಿಂಗ್ ಇಸ್ ಅದಕ್ಕೆ ಎಲ್ರಿಗೂ ನಾನು ಹೇಳ್ತೀನಿ, ಸಿರಿಧಾನ್ಯ ತಿಂದರೆ, ರಾಗಿ ತಿಂದರೆ ಅದೇನು ಇದು ನಿಮಗೆ ರಿವರ್ಸ್ ಮಾಡಲ್ಲ. ಅದು ಲೇಟಾಗಿರ್ತದೆ, ಬಿಫೋರ್ ಆ್ಯಂಡ್ ಆಫ್ಟರ್ ಅಷ್ಟೇ. HbA1c ಮಾತ್ರ ಕಂಟಿನ್ಯೂ. ನಾನು ಹೇಳ್ತೀನಿ ನೋಡ್ರಿ, HbA1c ಐ ವಾಸ್ ಡೆಲಿವರಿಂಗ್ ಲೆಕ್ಚರ್ ಇನ್ ಟೆಕ್ಸಾಸ್, ಅಲ್ಲಿ ಹಾಸ್ಟಿನಲ್ಲಿ. ಅಲೋಪತಿಕ್ ಡಾಕ್ಟರ್ಸ್ ಕ್ವಶನ್ ಮಾಡಿದ್ರು, ದ ಸೈನ್ಸ್ ಸೇಸ್ ದಟ್ 3 months once HbA1c has to be tested. You are saying that every 15 days, 1 month. I said, yes. In my science, beta cells are, getting, reactivated, regenerated. So when the organ is getting rejuvenated, you get tested. ಏನು ಗೊತ್ತಾ, ನಾನು ಅದಕ್ಕೆ ನಮಗೆಲ್ಲ ಹೇಳಿದೆ ಎವಿಡೆನ್ಸ್ ಬೇಸ್ಡ್. ನಿಮ್ಮ ಬಾಡಿನಲ್ಲಿ ಏನು ಶಕ್ತಿ ಇದೆ ನೀವು ಫಸ್ಟ್ ಮಾಡಿಸ್ರಿ, ತೊಗೊಂಡ್ಬರ್ರಿ, ನನಗೆ ಖುಷಿ ಆಗ್ತದೆ. ಅದಕ್ಕೆ ಕಿಡ್ನಿಲೂ ಅಷ್ಟೇ ಯಾರು ಹೇಳಿದ್ರೆ EGFR8 ಬರೀ ಕ್ರಿಯೇಟ್ ಹೇಳಿದೆ. ನಾನು ಹೇಳಿದ್ರೆ EGFR8 ಬೇಕು. ಕಿಡ್ನಿ ಎಷ್ಟು % ಇದೆ, ಎಷ್ಟು % ಆಗುತ್ತೆ. ಏನು ಗೊತ್ತಾ, ವಿ ಶುಡ್ ಶೋ ದ ವರ್ಲ್ಡ್ ವಾಟ್ ಈಸ್ ದ ಪವರ್ ಆಫ್ ಅವರ್ ವೇದ ಆ್ಯಂಡ್ ಆಯುರ್ವೇದ ಆ್ಯಂಡ್ ಅವರ್ ಏನ್ಸಿಯಂಟ್ ಮೆಡಿಕಲ್ ಸೈನ್ಸ್. ನಮಗೇನು ಅಂದರೆ ನಮ್ಮ ಸೈನ್ಸ್ ಬಗ್ಗೆ ನಾನೊಂದು ಕ್ವಶನ್ ಕೇಳಿದೆ. ರಾಷ್ಟ್ರೀಯ ಆಯುರ್ವೇದಿಕ್ ಪರಿಷತ್ ಡೆಲ್ಲಿ, ತ್ರಿನಾಥ್ ಸಾಹೇಬ್ರು ಅದಕ್ಕೆ ಇದ್ದಿರೋದು. ಇಟ್ಸ್ ಓಲ್ಡೆಸ್ಟ್ ಆಯುರ್ವೇದಿಕ್ ಆರ್ಗನೈಸೇಷನ್. ಆಯುರ್ವೇದಿಕ್ ಡಿಪಾರ್ಟ್ಮೆಂಟನ್ನು ಸಪ್ರೇಟ್ ಡಿಪಾರ್ಟ್ಮೆಂಟ್ ಅವರೇ ಮಾಡಿಸಿದಂತೆ 1991 PV ನರಸಿಂಹ ಸಾಹೇಬರು PM ಆಗಿದ್ದಾಗ. ಅವ್ರು ಕರೆದಿದ್ರು ಧನ್ವಂತರಿ ದಿವಸಕ್ಕೆ ನನಗೆ ಆ್ಯಸ್ ಎ ಗೆಸ್ಟ್ ಆಗಿ ಲೆಕ್ಚರ್ ಕೊಡೋದಕ್ಕೆ. ಒಂದೇ ಕ್ವಶನ್ಗೆಲ್ಲ ಟಾಪ್ ಮೋಸ್ಟ್ ವೈದಿಕರಿದ್ದರು. ನಾನಂತೂ ಓದೇ ಇಲ್ಲ ಮೆಡಿಕಲ್ ಸೈನ್ಸನ್ನು. ಒಂದೇ ಕ್ವಶನ್ ಕೇಳಿದೆ, ಯು ಕ್ಲೋಸ್ ಯುವರ್ ಐಸ್, ಫ್ರಮ್ ದ ಬಾಟಮ್ ಆಫ್ ದ ಹಾರ್ಟ್ ಯು ಟೆಲ್ ಮಿ ವೆನ್ ದೆರ್ ಈಸ್ ಅ ಕಾರ್ಡಿಯೋವ್ಯಾಸ್ಕ್ಯುಲರ್ ಡಿಸೀಸ್, if the diagnosed, whether you are taking Ayurvedic medicine or allopathic, but you should tell from the bottom of the heart. Pin drop silence. That means nobody is having faith on Ayurveda. But Ayurveda is having that much of great. Another example, I was in California last year.
ನವಂಬರಲ್ಲಿ ಬಾಸ್ಟನ್ಗೆಲ್ಲ ಹೋದಾಗ. ಹ್ಯಾಪನ್ ಟು ಗೋ ಟು ಟಾಪ್ ಎಕ್ಸಿಕ್ಯೂಟಿವ್ ಆಫ್ ಆ್ಯಪಲ್ ಕಂಪನಿ. ಅವರಿಗೆ ನ್ಯೂರಾಲಜಿಕಲ್ ಡಿಸಾರ್ಡ್ರು ಯಾವಾಗಲೂ ನಿಂತೇ ಇರಬೇಕು. ಹಂಗೆ ಇಡೀ ಅಮೇರಿಕದಲ್ಲಿ ಎಷ್ಟು ಡಾಕ್ಟ್ರ್ ಎಲ್ಲ ಟೆಸ್ಟ್ ಮಾಡಿದರೆ ಅವ್ರಿಗೇನು ಇದು ಮಾಡೋಕ್ಕಾಗಲಿಲ್ಲ. ಇಂಟೆನ್ಷನಲಿ ನನ್ನ ಫ್ರೆಂಡ್ ಅವರು ಇವ್ರಿಗೆ ನಂಗೆ ಲಿಂಕ್ ಮಾಡಿಸಿ ಯಶೋಮಿಟಾ ಅವೆಲ್ಲ ಹೋಗಿದ್ವಲ್ಲ, ಡೆತ್ ವ್ಯಾಲಿ ಎಲ್ಲನೂ ಅಲ್ಲಿಗೆ ಪ್ರೋಗ್ರಾಮ್ ಅವ್ರ ಮನೇಲಿ ಇದ್ದಂಗೆ ನನಗೆ ಅರೇಂಜ್ಮೆಂಟ್ ಮಾಡಿದ್ರು. ಆವಾಗ ಡಿನ್ನರಲ್ಲಿ ಹೇಳ್ಕೊಂಡ್ರು, ನಾನು ಯಾವಾಗಲೂ ಹೋಗೋತ್ತಲ್ಲಿ ಕ್ಯಾರಿ 2 ಮಾಡ್ತೀನಿ, ನಂದು ಒಂದು ಪ್ರಾಡಕ್ಟ್. ಆಯುರ್ವೇದ ಪವರ್ ಏನಿದೆ ಅಂತ ನಾನು ಹೇಳೋಕ್ಕೆ ಹೇಳ್ತಾ ಇರೋದು. ಕಾರ್ಡಿಯೋವ್ಯಾಸ್ಕ್ಯುಲರ್ ಸಪೋರ್ಟ್ ಒಂದು ಕ್ಯಾಪ್ಸುಲ್, ಗ್ರೇವಿ ಎಲ್ಲ ಒಂದು. ಯಾಕಂದರೆ ಆ್ಯಸ್ ಎ ಪ್ರಿವೆಂಟಿವ್ ಮೆಷರ್. ಟೆನ್ಷನಿಂದ ಏನಾದರೂ ಆಗ್ಬೋದು, ಯಾಕೆ ಸುಮ್ಮನೆ ಬಾಡಿನ ಚೆನ್ನಾಗಿ ಇಟ್ಕೊಳ್ಬೇಕು ಅಂತ. ಅದರಲ್ಲಿ ಒಂದು 5 ಮಾತ್ರೆ ತಿಂದಿದ್ದೆ, 30 ಮಾತ್ರೆ ಇರೋದು. ಅವ್ರಿಗೆ ಕೊಟ್ಟು ಬಂದೆ. 1 ವಾರದಲ್ಲಿ ಯು ವಿಲ್ ಸಿ ದ ರಿಸಲ್ಟ್ಸ್ ಅಂತ. 1 ವಾರಕ್ಕೆ ಅವ್ರು ಚೆನ್ನಾಗಿದೆ. ಇಲ್ಲಿಗೆ ಬಂದಮೇಲೆ ಮತ್ತೆ ಐ ಸೆಂಟ್, ನಾವು ಆಲ್ಮೋಸ್ಟ್ 90% ಕ್ಲಿಯರ್ ಆಗಿದೆ ಅಂತ ಹೇಳ್ತಾರೆ. 3-4 ಮಂತ್ಸ್ ಆಯಿತು. ಅಂದರೆ ಅಷ್ಟು ಪವರ್ ಇದೆ ನಮ್ಮ ಆಯುರ್ವೇದದಲ್ಲಿ. ಇಫ್ ಯು ಗೋ ಇನ್ ಎ ಸ್ಟ್ರಕ್ಚರ್ಡ್ ವೇ, ದಟ್ಸ್ ವಾಟ್. ಬಿಕಾಸ್ ಐ ಆಮ್ ಲೈಕ್ ಲೈಕ್ ಎನಿಥಿಂಗ್, ಐ ವಿಲ್ ಸ್ಪೀಕ್ ಅಥಾರಿಟೇಟಿವ್ಲಿ. ಇವನ್ ಒಂದೊಂದು ಟೈಮ್ ಒಂದು ತಮಾಷೆ ಹೇಳ್ತೀನಿ. ಈ ಕ್ಯಾಬಿನೆಟ್ ಮೀಟಿಂಗಲ್ಲಿ ಒಂದೊಂದು ಟೈಮ್ ಇದಾಗೋದು, ಆರ್ಗ್ಯುಮೆಂಟ್ ಶುರುವಾಗೋದು. CM ಸಾಹೇಬ್ರು ಒಂದು ಹೇಳ್ತಾರೆ, ನಾನು ಏನು ಹೇಳ್ಬೇಕು ಹೇಳಲೇಬೇಕು. ಕೊನೆಗೆ ಒಂದು ತಮಾಷೆಗೆ ಒಂದು ಸರಿ ಹೇಳಿದ್ರೆ, ರಾಜು ಅವರೇ ನನಗೆ ಡೌಟ್ ಆಗ್ತೈತೆ, ನೀವು CM ನಾನು CM ಅಂತ. ಯಾಕಂದ್ರೆ ನನಗೇನಂದ್ರೆ, ನಾನು ಏನು ಹೇಳಬೇಕು ಹೇಳಲಿಲ್ಲ ಅಂದರೆ ನನಗೆ ಖುಷಿ ಆಗಲ್ಲ. ಏನು ಪ್ರೆಸೆಂಟೇಷನ್ ತೋರಿಸ್ಬೇಕು ನೀವು ಆಕ್ಸೆಪ್ಟ್ ಮಾಡಿ ಬಿಡ್ರಿ. ಒಂದು ಯಾವುದೋ ತೋರಿಸೋದಕ್ಕೆ ಕೇಳ್ತಾ ಇದ್ದೆ, ಅವ್ರು ರೆಡಿ ಇರಲಿಲ್ಲ ನೋಡೋದಕ್ಕೆ. ಇಮಿಡಿಯೇಟ್ಲಿ ಕೊನೆಗೆ ಅಂದರು ಇವನು ಬಿಡೋದಿಲ್ಲ ಅಂತ. ಟಕ್ ಅಂತ ಸೆಕೆಂಡ್ ಥೋಡ ದೇಖ್ ಲೀಜಿಯೇ ರಾಜು ಜಿಕ್ಕ ಕ್ಲಿಯರ್ ಆಗೋಯ್ತು ಆಮೇಲೆ ನೆಕ್ಸ್ಟ್ ಮೀಟಿಂಗಲ್ಲಿ. ಯಾಕೆಂದರೆ ನಮ್ಮ ಉದ್ದೇಶ ಏನು ನಾವು ಡಿಪಾರ್ಟ್ಮೆಂಟ್ ಹ್ಯಾಂಡಲ್ ಮಾಡ್ತೀವಿ, ಏನು ಮಾಡ್ತೀವಿ, ವಿ ಶುಡ್ ಥಿಂಕ್ ದಟ್ ಈಸ್ ಅವರ್ ಹೌಸ್. ನಾವು ಆ್ಯಸ್ ಎ ನಂಬರ್ 1 ಆಫ್ ದ ಫ್ಯಾಮಿಲಿ ಮೆಂಬರ್ಸ್ ವಿ ಹ್ಯಾವ್ ಟು ಸಿ ದಟ್ ಅದನ್ನ ಅಡ್ರೆಸ್ ಮಾಡ್ಬೇಕಂತ ನಮ್ಮಲ್ಲಿ ಇರಬೇಕು ಅಂತ ನಾನು ಹೇಳ್ತೀನಿ. ಸರ್, ಈಗ ಡಯಾಬಿಟೀಸ್ ಮತ್ತು BP ಬಗ್ಗೆ ಹೇಳಿದ್ರೆ ನನಗೊಂದು ಕಾಮನ್ ಕ್ವಶನ್ ಸರ್. ಈಗ ಇಂಗ್ಲೀಷ್ ಮೆಡಿಸಿನ್ಸ್ಗಳು ತಗೊಳ್ತಾ ಇದ್ದರೆ ಮಂತ್ಲಿ ಕಂಟಿನ್ಯೂ ಮಾಡ್ತಾ ಹೋಗ್ತಾರೆ, ಅದನ್ನು ಅಡಿಕ್ಟ್ ಮಾಡ್ತಾ ಹೋಗ್ತಾರೆ ಸರ್ ಮೆಡಿಸನ್ಸ್ಗಳು. ಅಲ್ಲ, ಅವ್ರು ಮಾಡ್ತಾ ಹೋಗ್ತಾ ಇಲ್ಲ, ಪಾಪ ಇರೋ ಸೈನ್ಸ್ ಅಷ್ಟು. ಈಗ ನೀವು ಹೇಳೋದ್ರಲ್ಲಿ ನೆಗೆಟಿವ್ ಶಬ್ದಾವಳಿ ಬಂದ್ಬಿಡ್ತೈತೆ. ಅವ್ರ ಪಾಪ ಅವ್ರಿಗೆ ಏನಿದೆ ಕರೆಂಟ್ ಮೆಡಿಕಲ್ ಸೈನ್ಸ್, ಅದಕ್ಕೆ ಹೇಳಿದ್ನಲ್ಲ ಈ ಬುಕ್ ಏನು ರಿಲೀಸ್ ಮಾಡ್ತೇನೆ, ದಟ್ ವಿಲ್ ಆಡೆಡ್ ಟು ದಿ ಕರೆಂಟ್ ಮೆಡಿಕಲ್ ಸೈನ್ಸ್. ಅಲ್ಲಿ ಎಂಡೋಕ್ರೈನ್ ಗ್ಲ್ಯಾಂಡನ್ನು ರಿಜ್ಯೂನೇಟ್ ಮಾಡೋದಕ್ಕೆ ಸೈನ್ಸ್ ಇಲ್ಲ, ಮ್ಯಾನೇಜ್ ಮಾಡೋಕ್ಕಿದೆ. ಅದನ್ನು ನಾವು ತಪ್ಪು ಕಲ್ಪನೆಗೆ ಹೇಳೋಕ್ಕೂ ಕೊಡೋದು, ಲೈಫ್ ಟೈಮ್ ತೊಗೊಳ್ಳೇಬೇಕು. ಅದನ್ನೇ ನಾನು ರಿವರ್ಸ್ ಮಾಡೋದು. ನಾನು ಮಾಡೋದಲ್ಲ, ಎಂಟೈರ್ ವರ್ಲ್ಡ್ ಹ್ಯಾಸ್ ಟು ಫಾಲೋ ದಟ್ ಇಸ್ ದ ರೀಸನ್ ವೈ ಐ ರೋಟ್ ದಟ್ ಬುಕ್. ಏನು ಗೊತ್ತಾ, ಇವತ್ತು ಗ್ರೇ ಅನಾಟಮಿನ ಬರೆದಿದ್ದಾರೆ. ಈಸ್ ನಾಟ್ ಎ ಡಾಕ್ಟರ್. ನನಗೆ ಅನಿಸೋ ಮಟ್ಟಿಗೆ ಇದು ಮಾಡ್ತಾ ಇದ್ದಿದ್ದಂತ ಪೋಸ್ಟ್ ಮಾರ್ಟಮ್ ಅಸಿಸ್ಟೆಂಟ್. ಹೌದು, ಅವನ ಬುಕ್ಕನ್ನು ಇದುವರೆಗೂ ಯಾರು ಚಾಲೆಂಜ್ ಮಾಡೋಕ್ಕಾಗಿಲ್ಲ. ಯಾಕೆಂದರೆ ಆತ್ಮದಿಂದ ಅವನು ಒಂದೊಂದು ಪಾರ್ಟ್ ತೆಗೆದಿದ್ದಾನೆ. ಈಗ ನಾನು ಆತ್ಮದಿಂದ ಒಂದೊಂದು ಪಾರ್ಟು ಈ ಇನ್ಕ್ಯೂರಬಲ್ ಡಿಸೀಸ್ ಬರಾಕಿದ್ದೀನಿ. ಈಗ IAS ಎಕ್ಸಾಮಿಗೆ ಓನ್ಲಿ ಐ ಟುಕ್ ಇಟ್ 2 years. ಪ್ಲಾಂಟೇಷನ್ ಮಾಡೋದಕ್ಕೆ 3 months ತಗೊಂಡೆ. ಅಫ್ಕೋರ್ಸ್ ಕಾನ್ಸೆಪ್ಟ್ ಡೆವಲಪ್ ಮಾಡ್ಕೊಂಡು 2 years ತಗೊಂಡೆ. ಇದಕ್ಕೆ 10 ವರ್ಷದಿಂದ ಬರಿತಾ ಇದ್ದೀನಿ ಬುಕ್ಕು. 2015ರಲ್ಲಿ ನನ್ನ ಫ್ರೆಂಡ್ ಹೇಳ್ದ, ಪ್ರೆಸೆಂಟ್ ಚೀಫ್ ಸೆಕ್ರೆಟರಿ ಪ್ರತ್ಯಾಮೃತ, ರಾಜು ನೀನು ಬುಕ್ ಬರಲಿಲ್ಲ ಅಂದರೆ ನಿನ್ನ ಜನ್ಮದಲ್ಲಿ ಇದನ್ನು ಎಕ್ಸ್ಪ್ಲೈನ್ ಮಾಡೋಕ್ಕಾಗಲ್ಲ ಎಲ್ರಿಗೂ. ಈಗ 10 ವರ್ಷದಿಂದ ತೊಗೊಂಡು, ಯಾಕಂದರೆ ಬುಕ್ ಈಸ್ ದ ಅಲ್ಟಿಮೇಟ್. ಚಿರಂಜೀವಿ ಅದು. ಆಮೇಲೆ ಡೈನಮಿಕ್ ಬುಕ್ ಬೇರೆ ಮಾಡ್ತಾಯಿದ್ದೀನಿ, ದಟ್ ಇಸ್ ಎನ್ ಲೈವ್ ಬುಕ್. ಅದು ಯಾವ ಡಿಸೀಸ್ ನೀವು ಕ್ಲಿಕ್ ಮಾಡೋದು ಸಾಕು ಓಪನ್ ಆಗ್ತದೆ, ಅಪ್ಡೇಟೆಡ್ ಆಗ್ತಾ ಇರ್ತದೆ. ರಿಸರ್ಚ್ ಆರ್ಟಿಕಲ್ ಎವ್ರಿ ಮಂತ್ 1-2 ರಿಲೀಸ್ ಮಾಡೋಕ್ಕೆ ಪ್ಲ್ಯಾನ್ ಮಾಡಿದ್ದೀನಿ. ಈಗ ಸ್ವಲ್ಪ ಟೈಮ್ ಡಿವೋಟ್ ಮಾಡೋಕ್ಕಾಗಲಿಲ್ಲ. ಈಗೆಲ್ಲ ಡಾಕ್ಯುಮೆಂಟ್ಸ್ ಇದೆ, ರಿಚ್ ಡಾಕ್ಯುಮೆಂಟ್ಸ್ ಇದೆ. ನಾನು ಎಷ್ಟು ತಲೆ ಓಡಿಸಿದ್ದೀನಿ ಅಂದರೆ, ಇವನ್ ದ ಕವರ್ ಪೇಜ್ ಇಟ್ ಸೆಲ್ಫ್ ಇಸ್ ಹೆಂಗಂತ ಎಲ್ಲರೂ ಹೇಳ್ತಾರೆ, ಸರ್ ಓಪೋಗಿತ್ತು, ನಿಮ್ಮ ಹತ್ರ ಬಂದ್ವಿ ಓಪೋಗಿತ್ತು. ದೆನ್ ಮೈ ಬ್ರೈನ್ ಹ್ಯಾಸ್ ಟ್ರಿಗರ್ಡ್ ಹೋಪ್ ಟು ದೋಸ್ ಹೂ ಲಾಸ್ಟ್ ಹೋಪ್ ಅಂತ. ಆಮೇಲೆ ಎಲ್ಲೂ ಇಲ್ಲ ಸರ್ ಸೈನ್ಸ್, ಅವರೇ ಹೇಳ್ತಾರೆ ಎಲ್ಲೂ ಇಲ್ಲ, ನಿಮ್ಮ ಹತ್ರ ಇದೆ. ಅದಕ್ಕೆ ರೀಡಿಫೈನಿಂಗ್ ದ ಮೆಡಿಕಲ್ ಸೈನ್ಸ್. ಏನು ಗೊತ್ತಾ, ಯಾರ್ಯಾರು ಇನ್ವೆಂಟ್ ಮಾಡಿದ್ರು ಅವರೆಲ್ಲ ಡಾಕ್ಟ್ರಿಲ್ಲ. ಯು ಟೇಕ್ ಸೋ ಮೆನಿ ಥಿಂಗ್ಸ್. ಇವನ್ ಹುಚ್ಚನಾಗಿ ಕಂಡು ಅವ್ರೇನು ಡಾಕ್ಟರ್ ಇದ್ರ, ಲೂಯಿಸ್ ಪ್ಯಾಸ್ಚರ್ ಅಲ್ವಾ? ಹೌದು. ಈಸ್ ನಾಟ್ ಇದು ಅವ್ರು ಯಾರಿಗೋ ಬೇಕಾಗಿತ್ತು. ಹಂಗೆ ಸೋ ಮೆನಿ ಥಿಂಗ್ಸ್. ಇವಾಗ ಯಾವುದು ಸೋನೋಗ್ರಫಿ ಅಂತ ಏನೆಲ್ಲ ಇದೆಯಲ್ಲ ಮಿಷಿನ್ಸು, ಯಾರೋ ಏನೋ ಒಂದು ಮಾಡೋಕ್ಕೆ ಹೋಗಿ ಏನೋ ಅಂತ. ಆಮೇಲೆ ನೆಸೆಸಿಟಿ ವಿಲ್ ಫೋರ್ಸ್ ಟು ಯು ಟು. ಇವತ್ತು ನಾವು ಅಡ್ಮಿನಿಸ್ಟ್ರೇಷನಲ್ಲಿ ನಾವೇನು ಓದಿದ್ವಿ ಅಲ್ಲೇನೂ ಬರಲ್ಲ. ಅಗ್ರಿಕಲ್ಚರ್ ಸೈನ್ಸ್ಗೂ IASಗೂ ಏನೇನೂ ಇರೋದಿಲ್ಲ. ಬಟ್ ಏನಲ್ಲಿ ಪ್ರಾಕ್ಟಿಕಲ್ ಅಪ್ರೋಚ್ ಇದು. ಏನು ಗೊತ್ತಾ, ನಾವು ರೂಟ್ ಲೆವೆಲ್ ಹೋಗ್ಬೇಕು. ಆಸ್ ಎ ಕಮಿಷನರ್
I used to go to the Gram Panchayat without information to the SP and DC, DMDಗೆ. ನೀವು ಅಲ್ಲಿಗೆ ಹೋದ್ರೆ ನಿಮ್ಗೆ ರಿಯಲ್ ಪಿಕ್ಚರ್ ಗೊತ್ತಾಗುತ್ತೆ. ಅದೇ ನೀವು DC SP ಜೊತೆಲಿ ಹೋದರೆ ಇದು ನಾರ್ಮಲಿನೂ ಇವರು ಬಂದು ನಿಮ್ಗೆ ಏನು ಹೇಳಲ್ಲ, ಭಯ ಅವರಿಗೆ. ಹೇಳಿದ್ರೆ ಮತ್ತೆ ನಮ್ಗೇನಾದ್ರು ಪ್ರಾಬ್ಲಮ್ ಆಗ್ತದೆ. ಪ್ರೋಟೋಕಾಲ್ ಸರ್ ಅದು, ಪ್ರೋಟೋಕಾಲ್ ಮುಖ ಬರೀ ನಿಮ್ಗೆ ರೆಡ್ ಕಾರ್ಪೆಟ್ ಅದು ಅಷ್ಟೇ ವಿನ. ಅದೇ ನೀವು ಜಸ್ಟ್ ಹೋಗ್ರಿ ಎಲ್ಲಾದ್ರೂ ಒಂದು ಕಡೆಗೆ ರ್ಯಾಂಡಮ್ ಕೂತ್ಕೊಳ್ರಿ. ಅದಕ್ಕೆ ಅನ್ನೋದು ಪೊಲಿಟಿಷಿಯನ್ಸ್ ಆರ್ ಹ್ಯಾವಿಂಗ್ ಮೋರ್ ಬ್ರೈನ್ ದ್ಯಾನ್ ಎನಿ ಬ್ಯೂರೋಕ್ರಾಟ್ಸ್ ಅಂತ. ಅವ್ರು ಯಾಕಂದ್ರೆ 24 ಗಂಟೆ ವೋಟ್ ಬ್ಯಾಂಕ್ಗೋಸ್ಕರವಾಗಿ ಮತ್ತು ಏನೇ ಆಗಲಿ ಅವ್ರ ಏರಿಯಾ ಡೆವಲಪ್ಮೆಂಟ್ಗೋಸ್ಕರವಾಗಿ, ಈಗ ವೋಟ್ ಬ್ಯಾಂಕ್ ಬಂದರೆ ಏರಿಯಾ ಡೆವಲಪ್ ಮಾಡಲೇಬೇಕು. ಸೊ ನ್ಯಾಚುರಲಿ ಹೋಗ್ಬೇಕು ಅವರು, ಇಲ್ಲ ಮದುವೆನಲ್ಲೂ ಹೋಗಿರ್ತಾರೆ ಅಥವಾ ಬರ್ತ್ಡೇನಲ್ಲೂ ಹೋಗ್ತಾರೆ. ಆವಾಗ ಜನ ಎಲ್ಲ ಹೇಳ್ತಾರೆ ಅದಾಗದೆ ಅವ್ರಿಗೆಲ್ಲ ಗೊತ್ತಿರ್ತದೆ. ಯು ಕೆನಾಟ್ ಜಸ್ಟ್ ಫುಲ್ ದಿ ಪೊಲಿಟಿಷಿಯನ್ಸ್, ದೇ ಆರ್ ವೆರಿ ವೆರಿ ಬ್ರಿಲಿಯಂಟ್. ನಾವಂದರೆ ನಾವು ಒಂದ್ಸರಿ IAS ಆಯಿತು ಇದಾದ್ರೆ ಒಂದೊಂದು ಟೈಮ್ 4 ಗೋಡೆಗಳ ಮಧ್ಯದಲ್ಲೇ ಸಿಕ್ಕಾಕೊಂಡ್ರಿ, ಬರೀ ಫೈಲಲ್ಲಿ. ಬಟ್ ಅವರು ಪಬ್ಲಿಕ್ ಇದ್ದು ಭಾರಿ ಇರ್ತದೆ. ಈಗ ನೋಡ್ರಿ, ನಂದು ಲಾಂಚ್ ಆಗಬೇಕಂದ್ರೆ ಅವರೇ ಕಾರಣ. ಅವ್ರು ಹೇಳಿದರು ಇದನ್ನು ಪಬ್ಲಿಕ್ ಬರಬೇಕು, ಪಬ್ಲಿಕ್ ಇದನ್ನು ಎಂಜಾಯ್ ಮಾಡಬೇಕು. ಹಾನರಬಲ್ ಜಡ್ಜಸ್ ಎಲ್ಲಿ ಬರ್ತಾರೆ ಹೇಳ್ರಿ ಲಾಂಚಿಂಗಲ್ಲಿ? ಅವರು ಇದ್ರೆ, ಯಾಕಂದರೆ ಅವ್ರು ಚೆನ್ನಾಗಿ ಮಾಡಿದ್ನಿ, ಅವ್ರಿಗೂ ಏನು ಪಬ್ಲಿಕ್ ಬರಬೇಕು. ಹೌದೌದು, ಅಲ್ಲ ಎವ್ರಿ ಬಾಡಿ ವಾಂಟ್ಸ್ ದಟ್ ಸಮಥಿಂಗ್ ಒಳ್ಳೇದಾಯ್ತು ಅಂದರೆ ಪಬ್ಲಿಕ್ ಒಳ್ಳೇದಾಗಲಿ. ಅವ್ರು ಎಲ್ಲೂ ಏನು ಹೇಳೋಕ್ಕಾಗಲ್ಲ. ನಾನು ಒಂದು ಮಾತಿದೆಯಲ್ಲ, ಜಡ್ಜಸ್ ಆರ್ ಪೇಯ್ಡ್ ನಾಟ್ ಟು ಸ್ಪೀಕ್, ದೇ ಕ್ಯಾನಾಟ್ ಸ್ಪೀಕ್. ಎಸ್. ಸೊ ಅವ್ರೇನಿದ್ರು ಇಂಥ ಇದನ್ನು ಎನ್ಕರೇಜ್ ಮಾಡೋದು ಅಷ್ಟೇ. ಅಬ್ಸಲ್ಯೂಟ್ಲಿ ಯು ಆರ್ ಕರೆಕ್ಟ್. ಇನ್ನೊಂದು, ಈಗ 3 ಇದ್ರ ಬಗ್ಗೆ ಹೇಳಿದ್ರಿ. ಇದಲ್ಲದೆ ಬೇರೆ ಇನ್ನೂ ಕೆಲವು ಕಾಯಿಲೆಗಳು ಇದೆ. ಇದನ್ನೆಲ್ಲ ಹೇಗೆ ನಾವು ಈಗ ನೋಡ್ರಿ, ನಾನು ಏನು ಮಾಡಿದ್ದೀನಿ ಅಂದರೆ 21 ಟ್ರೀಟ್ಮೆಂಟ್ ಪ್ರೋಟೋಕಾಲ್ಸ್ ಒಂದು 45 ಡಿಸೀಸಸ್ಗೆ ಡಿಫೈನ್ ಮಾಡಾಕಿದ್ದೀನಿ. 12 ಕಾಂಬಿನೇಷನ್ಸ್ನ, ಜಸ್ಟ್ ಲೈಕ್ ಅಲೋಪತಿ. ಅಲೋಪತಿನಲ್ಲಿ ಸೇಮ್ ಇದನ್ನ ಬ್ಲಡ್ ಥಿನ್ನರ್ ಅಂತೆ, ಕೊಲೆಸ್ಟ್ರಾಲ್ ಮೇಂಟೈನ್ ಅಂತೆ, ಇದೇ ಟೈಪ್ ಆಲ್ಮೋಸ್ಟ್ ಪ್ರಿನ್ಸಿಪಲ್ ಅದನ್ನೇ ತೊಗೊಂಡಿದ್ದೀನಿ. ಪ್ರತಿಯೊಂದು ಇನ್ಕ್ಯೂರಬಲ್ ಡಿಸೀಸಸ್ಗೂ ಕ್ರಾನಿಕ್ ಡಿಸೀಸ್ಗೆ ಡಿಫೈನ್ ಮಾಡಾಕಿದ್ದೀನಿ. ಏನು ತಿನ್ನಬೇಕು, ಏನು ತಿನ್ನಬಾರ್ದು, ಅಂದರೆ ಡಯಟ್, ಏನು ಅಡಿಷ್ನಲ್ ಬೆನಿಫಿಟ್ಸ್. ಸೇ ಫಾರ್ ಎಕ್ಸಾಂಪಲ್, ಡಯಾಬಿಟಿಸ್ ಟ್ರೀಟ್ ಆಯಿತು ಅಂದರೆ ಆಟೋಮೆಟಿಕ್ಲಿ ಕಿಡ್ನಿ ಸ್ಟೋನ್ಗೂ ಹೊರಟೋಗುತ್ತೆ, ಆಟೋಮೆಟಿಕ್ಲಿ ಲಿವರ್ ಫ್ಯಾಟಿ ಲಿವರ್ ಹೋಗುತ್ತೆ, ಕಾರ್ಡಿಯೋವಾಸ್ಕ್ಯುಲರ್, ಆ ರೀತಿ ಅದನ್ನು ಒಂದು ಬುಕ್ಕೇ ಬರೆದುಬಿಟ್ಟಿದ್ದೀನಿ, ಡಯಟ್ ಬುಕ್. ದಟ್ ಇಸ್ ಫಾರ್ ಈಚ್ ಆ್ಯಂಡ್ ಎವ್ರಿ ಪೇಷಂಟ್ಸ್ ಆರ್ ಬಿಂಗ್ ಗಿವನ್. ಸೊ ಅದರಲ್ಲಿ ದ ಬರ್ನಿಂಗ್ ಇಶ್ಯೂ ಈಸ್ ರೈಟ್ ನಾವು ಒಂದು ಬೋನ್ಸ್ ಆ್ಯಂಡ್ ಜಾಯಿಂಟ್ಸ್, ಡಿಸ್ಕ್ ಬಲ್ಜ್ ಅಂಡ್ ಇನ್ನೊಂದು ಪ್ಯಾಂಕ್ರೆಟೈಟಿಸ್. ಇನ್ನು ಮಿಕ್ಕಿದ್ದಕ್ಕೆಲ್ಲ ಏನೋ ಒಂದೊಂದು ಸ್ವಲ್ಪ ಇದೆ. ಪ್ಯಾಂಕ್ರೆಟೈಟಿಸ್ಗೆ ಏನೂ ಇಲ್ಲ, ಅದೆಲ್ಲನೂ ಅನ್ಥಿಂಕಬಲ್ ವೇ, ಅದಕ್ಕೆ ಡಿಫೈನ್ ಮಾಡಾಕಿದ್ದೀನಿ. ಬೋನ್ಸ್ ಆ್ಯಂಡ್ ಜಾಯಿಂಟ್ಸ್ ಅದು ಅಷ್ಟೇನೆ, ಎಲ್ಲರೂ ಟೆಂಡೆಂಟ್ ಇಯರ್ ಅಂತ ಇರುತ್ತೆ, ಅದು ಮತ್ತು ಪರ್ಮನೆಂಟ್ ಏನೇನೂ ಇಲ್ಲ. ನಾನು ಏನು ಹೇಳಿದ್ದೀನಿ, ಎಸ್ಪೆಷಲಿ ಬೋನ್ಸ್ ಆ್ಯಂಡ್ ಜಾಯಿಂಟ್ಸ್ ನನಗೆ ಆಶ್ಚರ್ಯ ಅನಿಸುತ್ತೆ. ವೆರಿಕೋಸ್ ವೇನ್ ಬಂದರು, ಅದಕ್ಕೇನು ಮಾಡಿದೆ, ಬೇಗ ರಿಸಲ್ಟ್ ಬೇಕಾ, ಕೋತಿ ಆಗ್ರಿ ಅಂತ ಹೇಳ್ತೀನಿ. ಅವ್ರು ಹೇಳಿಲ್ಲ ನನಗೆ ಬೋನ್ಸ್ ಆ್ಯಂಡ್ ಜಾಯಿಂಟ್ ಪ್ರಾಬ್ಲಮ್ ಇದೆ ಅಂತ. ದೆನ್ ನೆಕ್ಸ್ಟ್ ಬಂದಾಗ ನನಗೆ ತೊಗೊಳ್ಬೇಕಲ್ಲ ಡಾಕ್ಯುಮೆಂಟೇಷನ್. ಸರ್ 1 ವಾರಕ್ಕೆ ನಾನು ನೆಲದಲ್ಲಿ ಕೂತ್ಕೊಳ್ಳೋಕ್ಕಾಗ್ತಾಯಿಲ್ಲ, ಕೂತ್ಕೊಳ್ಳೋಕೆ ಹಿಡಿದೆ, ಬೆನ್ನೋವಿತ್ತು. ಆಮೇಲೆ ಅಂದ್ಕೊಂಡ್ಯಾರೆ ಹಿಂಗಾಗ್ತದೆ, 10 ಜನಕ್ಕೆ ಕೊಡೋಕ್ಕಿದೆ, 20 ಜನಕ್ಕೆ ಕೊಡೋಕ್ಕಿದೆ, ಸೇಮ್. ದೆನ್ ಗೊತ್ತಾಯಿತು ಅನ್ಕುಕ್ಕು ಡಯಟ್, ಬೋನ್ಸ್ ಆ್ಯಂಡ್ ಜಾಯಿಂಟ್ಸ್ ರಿಜ್ಯುವಿನೇಷನ್ ನಂಬರ್ 1 ಅಂತ. ಇನ್ನೊಬ್ಬರಿಗೆ ಬಲ್ಕ್ ಯೂಟ್ರಸ್ ಕೊಟ್ಟಿದ್ದೆ, ಯಾಕೆಂದರೆ ಈ ಕ್ಯಾನ್ಸರು ಇದಕ್ಕೆಲ್ಲ ಅನ್ಕುಕ್ಕು ಡಯಟ್. IMI ಹಿಡಿಲು 3 ತಿಂಗಳಾದಮೇಲೆ, ಸರ್ ನಂದು ಟೈಲೆಂಡ್ ಬೋನ್ ಒಂದು 20 ವರ್ಷದಿಂದ ಪೇಯ್ನ್ ಇತ್ತು, ಹೊಟ್ಟೋಯ್ತು ಅಂತ. ಅಂದರೆ ನಮ್ಮಲ್ಲಿ ಆ ರೀತಿ ಬಾಡಿನಲ್ಲಿ ಶಕ್ತಿ ಇದೆ. ಇಫ್ ಯು ಗೋ ನಿಯರ್ ಟು ದ ನೇಚರ್. ಹಸಿ ತರಕಾರಿ ಎಲ್ಲ ಹಸ್ತಕ್ಕಂತ ಅನ್ನಬಾರ್ದು. ಸಲಾಡ್ಸ್, ತರಕಾರಿ ಅಂದರೆ ಬೀನ್ಸಾ ಕೋಸಾ ಅಂತ ನಾವು ನೆಗೆಟಿವಿಟಿ ಬರುತ್ತೆ. 2ನೇದು ಕೋಕೋನಟ್, ಯಾವುದು ನಾವು ಪೂಜೆ ಮಾಡೋದು, ಅದು ಡ್ರೈ ತಿನ್ನೋಕ್ಕಾಗಲ್ಲ. ಆಮೇಲೆ ಕಡಲೆ ಬೀಜ, ಸ್ಪ್ರೋಟ್ಸ್, ಬಡವರಿಗೆ ಇದು. ಯಾಕಂದರೆ ಅವ್ರೇನಂತಾರೆ, ರಾಜು ಸಾಹೇಬರು ಡ್ರೈ ಫ್ರೂಟ್ ತಿನ್ನುವಂತಾರೆ, ಡ್ರೈ ಫ್ರೂಟ್ ಕಾಸ್ಟ್ಲಿ, ಏನು ಬೇಕಾಗಿಲ್ಲ. ಆಮೇಲೆ ಒಣದಾಕ್ಷಿ ಚೀಪು, ಒಣದಾಕ್ಷಿ, ಕೊಬ್ಬರಿ, ಆಮೇಲೆ ಕಡಲೆ ಬೀಜ ನೆನೆಸಿರೋದು ಸಾಕು. ಆಮೇಲೆ ಏನು ಸಲಾಡ್ಸ್ ಅಂತೆ, ಜ್ಯೂಸಸ್, ಆಮೇಲೆ ಇದು ಅಮೃದ್ದು ಏನಂತಾರೆ ನಮ್ಮ ಅಮೃತ ಬಳ್ಳಿ, ಅಲ್ಲಲ್ಲ ಹಿಂದಿನಲ್ಲಿ ಅಮೃದ್ ಅಂತೀವಿ, ಸೀಬೆಕಾಯಿ ಚೀಪೆಸ್ಟ್ ಫ್ರೂಟು, ಪಪಿತಾ ಚೀಪೆಸ್ಟ್ ಫ್ರೂಟು, ಚಿಪ್ಪದೇ ತಗೊಳ್ಳಿ. ಇಟ್ ಕ್ಯಾನ್ ಗಿವ್ ಎನಾರ್ಮಸ್ ಪವರ್. ಹೆಲ್ತ್ ದೃಷ್ಟಿಯಿಂದ ಈಗ ಸಾಮಾನ್ಯವಾಗಿ ಸೊಸೈಟಿನ ಕಾಡ್ತಾ ಇರೋದು, ಅಥವಾ ಸೊಸೈಟಿಲಿರುವಂಥ ಜನಗಳಿಗೂ ಅದನ್ನು ಬಿಟ್ಟಿರೋಕ್ಕಾಗಲ್ಲ, ಅಥವಾ ಬಿಡೋದು ಹೇಗೆ, ಈ ಥರದ್ದು ಸಮಸ್ಯೆಗಳು. ಒಂದು ಟ್ರ್ಯಾಂಕ್ವಿಲೈಸರ್ಸ್, ಅದು ಇದಿರ್ಬೋದು, ಡ್ರಗ್ಸ್ ಇರ್ಬೋದು, ಡ್ರಿಂಕ್ಸ್ ಇರ್ಬೋದು, ಈಟಿಂಗ್ ಹ್ಯಾಬಿಟ್ಸ್. ಇದನ್ನು ಹೇಗೆ, ಹೌ ಟು ಓವರ್ಕಮ್ ದಟ್,
ಒಂದು ಹೇಳ್ತೀನಿ, ಇದನ್ನು ಹೇಳಿದಾಗ ನಾನು 2-3 ಇನ್ಸಿಡೆನ್ಸ್ ನೋಡಿದ್ದೀನಿ. ಕೆಲವರಿಗೆ ಪಾದ ಉರಿ ಇರ್ತದೆ ಬಿಕಾಸ್ ಆಫ್ ಡಯಾಬಿಟೀಸ್, ಆ ಊರಿಗೆ ಕುಡಿದು ಬಿಡ್ತಾರೆ. ನಾನು ನೋಡಿ ಕೇಳಿದ್ದೀನಿ ಎಲ್ಲ. ಇನ್ನು ಕೆಲವರಿಗೆ ಸ್ಟ್ರೆಸ್ಸಿಂದ, ಮನೆ ಕಡೆ ಏನೋ ಪ್ರಾಬ್ಲಮ್ಸು, ಏನೋ ಮ್ಯಾರೈಟಲ್ ಇದು ಅದರದೆಲ್ಲ ಇದಿರ್ತದೆ, ಅದರಿಂದನೇ ಇದೆಲ್ಲ. ನಾನು ಹೇಳೋದು ಇಷ್ಟೇ, ಮೆಡಿಟೇಷನ್ ಈಸ್ ದ ಅಲ್ಟಿಮೇಟ್ ಥಿಂಗ್. ಮೆಡಿಟೇಷನ್ ಅದೇನು ದೊಡ್ಡದೇನಲ್ಲ. ಸುಮ್ಮನೆ ರಾತ್ರಿ ಹೊತ್ತೇ ಆಗಲಿ, ಊಟ ಮಾಡಿದ್ದಾದಮೇಲೆ ಬೆಡ್ ಕೆಳಗಡೆ ಕೂತ್ಕೊಂಡು ಟ್ರೈ ಮಾಡಬೇಕು ಪದ್ಮಾಸನದಲ್ಲಿ ಕೂತ್ಕೊಳ್ಳೋದಕ್ಕೆ. ಚಕ್ಲಿ ಬಿಕ್ಲಿ ಕಾಲು ಹಾಕ್ಕೊಂಡು ಊಟ ಕೂತ್ಕೊಳ್ತೀವಲ್ಲ ನಾವು ಹಳ್ಳಿಗಳಲ್ಲೆಲ್ಲ, ಆ ಟೈಪ್ ಕೂತ್ಕೊಂಡು ಟ್ರೈ ಮಾಡಬೇಕು. 2 ಹಾಕ್ಕೊಂಡು ಬರೀ ಉಸಿರನ್ನ ಅಬ್ಸರ್ವ್ ಮಾಡಬೇಕು. ಉಸಿರು ಹೆಂಗೆ ಹೋಗುತ್ತೆ, ಹೆಂಗೆ ಬರುತ್ತೆ. ಇಲ್ಲೇ ಹೈಪೋಥಾಲಮಸ್ ಗ್ಲ್ಯಾಂಡ್ ಅಂತಿದೆ, ದಟ್ ವಿಲ್ ಟ್ರಿಗರ್ ದ ಎಂಟೈರ್ ಎಂಡೋಕ್ರೈನ್ ಗ್ಲ್ಯಾಂಡ್ಸ್ ಟು ದಿ ಪೆಟ್ಯುಟರಿ ಗ್ಲ್ಯಾಂಡ್. ಅದು ಪೆಟ್ಯುಟರಿ ಗ್ಲ್ಯಾಂಡ್ ಅದರದ ಗಾರ್ಡು. ಸೊ ಈ ರೀತಿ ಸುಮಾರು ಜನ ಅವರು. ಬಟ್ ಒಂದಂತೂ ಸತ್ಯ, ಈ 3ನೇ ಕಣ್ಣು ದೇವ್ರ ಶಿವ ಅಂತ ಹೇಳ್ತಾರೆ, ಅದೇ ಟೈಪ್ ಅದು ಹೈಪೋಥಾಲಮಸ್ ಗ್ಲ್ಯಾಂಡ್. ನೀವು ಕೂತ್ಕೊಂಡು ಬರೀ ಅಬ್ಸರ್ವ್ ಮಾಡೋ ಹೊತ್ತಿನಲ್ಲಿ ಒಂದು ಸಬ್ಜೆಕ್ಟ್ ಮ್ಯಾಟ್ರ್ ಅಷ್ಟೇ ಯೋಚನೆ ಮಾಡ್ತೀರಿ, ಅವಾಗ ಎನರ್ಜಿ ಎಲ್ಲಿರುತ್ತೋ ಗೊತ್ತಾಗಲ್ಲ. ಯು ಕಾಂಟ್ ಇಮ್ಯಾಜಿನ್. ಅದನ್ನು ರೀಸೆಂಟ್ಲಿ ಅರಾರೆ ಅಂತ ಸೇಪಿಯನ್ ಬುಕ್ಕಲ್ಲಿ ಸಪ್ರೇಟ್ ಒಂದು ಚಾಪ್ಟರ್ ಬರೆದಿದ್ದಾನೆ. ಬ್ಯೂಟಿಫುಲ್ ಬುಕ್, 70,000 ಹ್ಯೂಮನ್ ಹಿಸ್ಟ್ರಿನ ಬರೆದಿದ್ದಾನೆ, ಹಿಸ್ಟಾರಿಯನ್. ಅದರಲ್ಲಿ ಒಂದು ಚಾಪ್ಟರ್ ಈಸ್ ಡೆಡಿಕೇಟೆಡ್ ಟು ದಿ ಲಾರ್ಡ್ ಬುದ್ಧ, 2 pages 3 pages. ಅದರಲ್ಲಿ ವಾಟ್ ಪವರ್ ಇನ್ ಮೆಡಿಟೇಷನ್ ಇದೆ ಅನ್ಥಿಂಕಬಲ್. ಆ ಮೆಡಿಟೇಷನ್ ಒಂದು, ಪ್ರಾಣಾಯಾಮ ಒಂದು, ಇವಾಗ ಮಾಡ್ತಂದ್ರೆ ಮೆನಿ ಹೆಲ್ತ್ ಡಿಸಾರ್ಡರ್ಸ್ ಆಟೋಮೆಟಿಕ್ಲಿ ಹೊರಟೋಗುತ್ತೆ. ಅದು ಮೈ ಎಕ್ಸ್ಪೀರಿಯನ್ಸ್ ಆಲ್ಸೋ. ಅದೊಂದು. ಅದು ಮಾಡ್ತಾ ಮಾಡ್ತಾ ಏನಾಗ್ತದೆ, ಇದು ಏನೋ ಎನಾರ್ಮಸ್ ಎನರ್ಜಿ ಬರ್ತೈತೆ. ಆಮೇಲೆ ಒಂದಿಟ್ಕೊಬೇಕು, ಡೆತ್ ಈಸ್ ಸರ್ಟನಿಟಿ, ಯಾರು ಸ್ಟಾಪ್ ಮಾಡೋಕ್ಕಾಗಲ್ಲ. ಮತ್ತೆ ಯಾಕೆ ಸುಮ್ಮನೆ ಇಲ್ದಿದ್ದೆಲ್ಲ ಯೋಚನೆ ಮಾಡಬೇಕು? ಆಗೋದಾಗ್ತೈತೆ, ಹೋಗೋದು ಹೋಗ್ತೈತೆ. ನಾವು ಹೆಚ್ಚಾಗಿ ಯೋಚನೆ ಮಾಡ್ತಂತಂದರೆ ರಿಸಲ್ಟೆಂಟ್ ಎಫೆಕ್ಟ್ ಏನು ಬರಲ್ಲ. ಬಟ್ ಇಟ್ ಡಸಂಟ್ ಮೀನ್ ದಟ್ ಸುಮ್ಮನೆ ಇರಬೇಕು ಅಂತಲ್ಲ, ಕೆಲಸ ಮಾಡೋದು ಮಾಡ್ತಾ ಇರಬೇಕು, ಅವ್ರವ್ರ ಕೆಲಸ. ಸೊ ಅದು. ಮತ್ತು ಹೆಚ್ಚಾಗಿ ಫ್ರೈಡ್ ಐಟಮ್ಸ್ ತಿನ್ನೋಕೆ ಹೋಗ್ಕೊಡ್ದು, ಸಿಂಪಲ್ ಬಡವ್ರ ಊಟ ಮಾಡಬೇಕು. ಆಮೇಲೆ ಎಷ್ಟು ನಾವು ಶರೀರಕ್ಕೆ ಕಷ್ಟ ಕೊಡ್ತಿರೋ ಶರೀರನೂ ಆಟೋಮೆಟಿಕ್ಲಿ ಅದು ಸರಿ ಹೋಗುತ್ತೆ. ಸುಖ ಕೊಟ್ಟಷ್ಟು ಇದು ಬರುತ್ತೆ. ಸೊ ಆದರೆ ನನ್ನ ಪ್ರಕಾರ ಅಂಥವ್ರಿಗೆ ಮೆಡಿಟೇಷನ್ ಈಸ್ ಅಲ್ಟಿಮೇಟ್ಲಿ ಅಲ್ಟಿಮೇಟ್ ಮೆಡಿಸಿನ್, ವಿಪಾಸನ ವಾಟ್ ವಿ ಕಾಲ್ ಅದು. ಅದನ್ನು ಅಷ್ಟೇ ನಾನು ಹೇಳ್ತೀನಿ. ನಮ್ಮ ತಿನ್ನಿ ನೋಡೋಕ್ಕಾಗ ನನ್ನ ಎಕ್ಸ್ಪೀರಿಯನ್ಸ್. ಐ ಟು ಹ್ಯಾಡ್ ಇನ್ಸುಮೇನಿಯಾ, ಅದಕ್ಕೆ ಸೈಕಾಟ್ರಿಕ್ ಡ್ರಗ್ಸ್ ಕೊಟ್ಟಿದ್ರು, 3 ಡಾಕ್ಟರ್ ಟ್ರೀಟ್ ಮಾಡಿದ್ರು, ಸರೋಗಿಲ್ಲ ಬಿಕಾಸ್ ಆಫ್ ದ ಸ್ಟ್ರೆಸ್. ಈ ಪ್ರಾಜೆಕ್ಟ್ ಮಾಡಿದ್ದು ಅದು ಇಟ್ಸ್ ನಾಟ್ ಸೋ ಈಸಿ. ಆಮೇಲೆ ಇದು ಡಾಕ್ಟರ್ ಚಂದ್ರಶೇಖರ್ ನಿಮ್ಯಾನ್ಸ್, ಅವ್ರಿಗೂ ನಾನು ಒಂದ್ಸರಿ ಅವಾರ್ಡ್ ಕೊಟ್ಟರು, ಎಕನಾಮಿಕ್ ಟೈಮ್ಸ್ ಅವಾರ್ಡ್. ಸದಾನಂದ ಗೌಡ ಸಾಹೇಬರು ಮಿನಿಸ್ಟರ್ ಆಗಿದ್ದಾಗ, ಕ್ಯಾಬಿನೆಟ್ ಮಿನಿಸ್ಟರ್, ಅವರೇ ನನಗೆ ಟ್ರೀಟ್ ಮಾಡಿದರು. ಅವೆಲ್ಲದನ್ನ ಸೈಡ್ ಎಫೆಕ್ಟ್ಸ್, ಬಾಡಿ ಪೊಟೆನ್ಸಿ ಹೊರಟೋಗುತ್ತೆ, ಆಲಸ್ಯ ಆಗ್ತೈತೆ. ನಾನು ಆ ಮೆಡಿಟೇಷನಿಂದ ಆಚೆ ಬಂದುಬಿಟ್ಟೆ. ಈವನ್ ನೀವು ಆ ಪ್ರಾಬ್ಲಮ್ ಇದ್ದರೆ ಇನ್ಸೋಮೆನಿಯಾ ಅವೆಲ್ಲ ಕುಡಿದ್ರೂ ಸಹ ನಶೆ ಬರಲ್ಲ, ನಿದ್ದೆ ಬರಲ್ಲ. ಫ್ರ್ಯಾಂಕ್ಲಿ ಏನೋ ಟೆಂಪ್ರರಿ ಬರುತ್ತೆ. ಅಲ್ಟಿಮೇಟ್ಲಿ ಆ ಎಲ್ಡೋಪಮೈನ್ ಟ್ಯಾಬ್ಲೆಟ್ಸ್ ಏನೇನೋ ಇದೆ, ದ ಮೇನ್ ಟ್ಯಾಬ್ಲೆಟ್ ಇಸ್ ಮೆಡಿಟೇಷನ್. ಆಮೇಲೆ ಸಾಯಲ್ಲ. ನಾವು ಸೈಕಾಲಜಿಕಲಿ ಸಾಯ್ತೀವಿ. ಒಂದೊಂದು ಟೈಮ್ ನಾನು ಒಳ್ಳೆ ಕ್ವಶನ್ ಕೇಳಿರೋದು, ನನಗೆ ಪ್ರಾಬ್ಲಮ್ ಇತ್ತು. ಇದು ಏನೋ ಮೆಡಿಸನ್ ಇಲ್ಲ ಅಂದರೆ ಔಟ್ ಆಫ್ ಫಿಶ್ ಔಟ್ ಆಫ್ ದ ವಾಟರ್ ಇದ್ದಂಗೆ. ಒಂದು ಸರಿ ನನ್ನ ಬ್ರದರಿಂದಾಗಿ ಮೈಸೂರಿಗೆ ಹೋಗ್ತಾ ಇದ್ದೀನಿ, ಮರ್ತುಬಿಟ್ಟಿದ್ದೀನಿ ರಾತ್ರಿಗೆ ಏನಪ್ಪ ಅಂತ. ಎಲ್ಲೋ ಕಷ್ಟಪಟ್ಟು ವಿತೌಟ್ ಪ್ರಿಸ್ಕ್ರಿಪ್ಷನ್ ಅದು ಕೊಡೋದಿಲ್ಲ ಅಂಥವ್ರಲ್ಲಿ ನನ್ನ ವೈಫ್ ಬೆಂಡೆತ್ತಿರು ನನಗೆ. ನೀನು ಇಂಥ ಎಲ್ಲ ದೊಡ್ಡ ಕೆಲಸ ಮಾಡಿದೆ, ನಿನಗೇನೇ ನೀನು ಸರಿ ಮಾಡೋಕ್ಕಂದ್ರೆ ನೀನು ಇದು ಮಾಡಬೇಕಂದಾಗ ಐ ಸ್ಟಾರ್ಟೆಡ್ ದಿಸ್ ಮೆಡಿಟೇಷನ್. ಫಸ್ಟ್ 3 days ನಿದ್ದೆ ಬರಲಿಲ್ಲ. ಫಸ್ಟ್ ಮಂತ್ ನಿದ್ದೆ ಏನೋ ರೆಸಿಡೆಂಟ್ ಎಫೆಕ್ಟ್ ಆಫ್ ದ ಮೆಡಿಕೇಷನ್. ಸೆಕೆಂಡ್ ಡೇ ಬರಲಿಲ್ಲ. 3ನೇ ದಿನ ಬರಲಿಲ್ಲ, ನಂಗೆ ಭಯ ಬಂದುಬಿಡ್ತು, ಎಲ್ಲಿ ಸ್ಟ್ರೋಕ್ ಆಗ್ತದೋ ಏನಾಗ್ತದೋ, ಯಾಕಂದ್ರೆ ಮೆಡಿಕೇಷನ್ ಏನು ತೊಗೊಂಡಿಲ್ಲ ಅಂತ. ಮತ್ತು ಗೂಗಲ್ಗೆ ಹೋಗಿ ಮಾಮೂಲಿ ಗೂಗಲ್ ಸರ್ಚ್ ಮಾಡಿದೆ, ಈಸ್ ಇಟ್ ಮೆಡಿಟೇಷನ್ ಸಫೈಸ್ ಫಾರ್ ಇನ್ಸೋಮೇನಿಯಾ ಅಂತ. ಎಸ್ ಅಂತ ಬಂತು. ಸೋ ಮೆನಿ ಆರ್ಟಿಕಲ್ಸ್ ಬಂದ್ಬಿಟ್ಟು ಆವತ್ತೇ 1.5-2 ಗಂಟೆ ನಿದ್ದೆ ಬಂತು. ಅದು ಏನು ಕೇಳ್ಬೋದು ನೀವು, ಹೆಂಗೆ ಬಂತು 1.5 ಗಂಟೆಗೆ ಹೇಳ್ತೀರಿ? ಡ್ರೀಮ್ ಬಂತು. ದೇರ್ ಆಫ್ಟರ್ ಆ ಡ್ರೀಮೇನೆ ನಿದ್ದೆ ಬಂದಂಗೆ ಅರ್ಥ. ಅದಾದಮೇಲೆ 2 ಗಂಟೆ 3 ಗಂಟೆ 4 ಗಂಟೆ, ಆ 26ನೇ ದಿನ ನಾರ್ಮಲ್ ನಿದ್ದೆ ಬಂತು. ಆ್ಯಂಡ್ ಅದಾದ ಟೈಮ್ಸ್ ಅವಾರ್ಡ್ ತಗೊಂಡಾಗ ಅದನ್ನು ಕೇಳಿ ನಮ್ಮ ಗ್ರೂಪಲ್ಲಿ ಹಾಕಿದ್ದಾರೆ, ಯಾರೋ IAS ಗ್ರೂಪಲ್ಲಿ.
ನನ್ನ ಬ್ಯಾಚ್ಮೇಟ್ ಒಬ್ಬರು ಲೇಡಿ ಇದು ಮಾಡಿದ್ಲು, ರಾಜು ಐ ವಾಂಟ್ ಟು ಸ್ಪೀಕ್ ವಿತ್ ಯು. ನೆಕ್ಸ್ಟ್ ಟೈಮ್ ಮಾರ್ನಿಂಗ್ ನಾನು ಆಯಮ್ಮನಿಗೂ ಶಿ ಹ್ಯಾಡ್ ದಿಸ್ ಇನ್ಸೋಮಿನಿಯಾ ಪ್ರಾಬ್ಲಮ್ ಆ್ಯಂಡ್ ಸೇಮ್ ನಾನು ಹೇಳಿದೆ, ಅದು ಸೇಮ್ 25-28 ಡೇಸ್ ಕ್ಲಿಯರ್ ಆಗೋಯ್ತು. ಆಮೇಲೆ ಇಲ್ಲಿ ರಾಮನಗರದ ಒಬ್ಬ ಹುಡುಗಿ ಬಂದಿರೋರು ಎಲ್ಲ ಚಿಕ್ಕಮ್ಮಂದ್ರಿಗಳೆಲ್ಲ, ಅಮ್ಮ ಚಿಕ್ಕಮ್ಮ ಅವರೆಲ್ಲ ಆದಮೇಲೆ ನನ್ನ ಮಗಳು ಹಿಂಗಿದ್ದಾಳೆ ಅಂತ. ಆ ಮಗಳು ಶಿ ಈಸ್ ಕ್ವೈಟ್ ಬ್ಯೂಟಿಫುಲ್, ಟಾಲ್ ಫಿಗರ್. ನಾನಿಂದ ಇಷ್ಟೆಲ್ಲ ಚೆನ್ನಾಗಿದೆ, ನಮ್ಮ ಹೊಟ್ಟೆ ಬಿಟ್ಕೊಂಡಿದ್ಯಾ ಅದು. ಆಮೇಲೆ ಅವರಮ್ಮ ಹೇಳಿದ್ರು, ಸರ್ ಗಂಡ ಬಿಟ್ಬಿಟ್ಟಿದ್ದಾರೆ, ಈ ರೀತಿ ಇನ್ಸೋಮಿನಿಯಾ ಮಾತ್ರೆಗಳಿದ್ದಾರೆ. ನಾನು ನೋಡಮ್ಮ ನನಗೂ ಇತ್ತು, ನೀನು ಬಿಟ್ಟರೆ ಚೆನ್ನಾಗ್ತೀಯ. ಆ ಹುಡುಗಿ ಎಷ್ಟು ಗಟ್ಸ್ ಅಂದರೆ ಸೇಮ್ ಡೇ ಬಿಟ್ಟಿದ್ದಾಳೆ, ಸೇಮ್ ಡೇ ಬಂದಿತ್ತು, ಸೇಮ್ ಡೇ. ನೆಕ್ಸ್ಟ್ ಡೇ ಅವರು ತಾತ ರಿಟೈರ್ಡ್ ಡಿಸ್ಟ್ರಿಕ್ಟ್ ಹೆಲ್ತ್ ಆಫೀಸರ್ ಅಂತೆ, ಅವ್ರಿಗೆ ಮಾಡಿ ಹೆಂಗೋ ಮಾಡಿ ನನ್ನ ನಂಬರ್ ತಗೊಂಡು ಅವರಮ್ಮ ಕಾಲ್ ಮಾಡಿ ಅವ್ರ ಮಗಳ ಹತ್ರ ಮಾತು. ಅಂದರೆ ಒಂದೇ ರಾತ್ರಿಗೆ ಹೊಟ್ಟೋಗಿದೆ ಅಂದರೆ ಎಷ್ಟು ಮೈಂಡ್ ಗೇಮ್ ಹೆಂಗಿದೆ ಅಂದರೆ ಆ ಮೈಂಡಲ್ಲಿ ಯಾವ ರೀತಿ